ಡಿ ಟೀಮ್ ಚಿಂತಾಮಣಿಯ ಪ್ರಮುಖರಾದ ಅಂಜನ್ ಕುಮಾರ್ ಮತ್ತು ಲಕ್ಷ್ಮಣ ರೆಡ್ಡಿಯವರ ನೇತೃತ್ವದಲ್ಲಿ ಚಿಂತಾಮಣಿಯಲ್ಲಿ ಸ್ವರ್ಣಗೌರಿ ಲೀಡರ್ಸ್ ಮೀಟಿಂಗ್ ನಡೆಯಿತು. ಇದರಲ್ಲಿ ಚಿಂತಾಮಣಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ರವರಾದ ರೇಖಾ ಡಿಎಸ್ ರವರು ಸೇರಿದಂತೆ ಕೋಲಾರದ ನಂಜುಂಡೇಗೌಡರು, ಬೆಂಗಳೂರಿನ ಯಶೋಧರಮ್ಮರು ಸಹಿತ ಇನ್ನೂ ಪ್ರಮುಖರು ಭಾಗವಹಿಸಿದ್ದರು. ಸ್ವರ್ಣಗೌರಿ ಕಂಪನಿಯ ಸಿಇಒ ರವರಾದ ಪ್ರಖ್ಯಾತರವರು ಸಭೆಯಲ್ಲಿ ಭಾಗವಹಿಸಿದವರಿಗೆ ಕಂಪನಿ ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಿದರು. ಚಿಂತಾಮಣಿ ಯಾವತ್ತು ನಮ್ಮಲ್ಲಿ ಎಲ್ಲ ಚಿರರು ಎಲ್ರಿಗೂ ನಮಸ್ಕಾರ. ಕನ್ನಡ ನಾಡಿನ ಚಿನ್ನದ ಗಣಿಯ ಮಣ್ಣಿನಮಗ, ಕನ್ನಡ ನಾಡಿನ ಚಿನ್ನದ ಗಣಿಯ ಮಣ್ಣಿನಮಗ ನಂಜನಗೌಡ ಮಾತಾಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣಗೌರಿ ಪುತ್ರ ನಂಜನಗೌಡ ಮಾತಾಡ್ತಿದ್ದೀನಿ. ಮೂಲ ವ್ಯವಸಾಯ, ವಯಸ್ಸು 63, ಕೆಲಸ ಮಾಡೋದು 23ರ ಯೌವನದ ಆಫ್ಟರ್ನಲ್ಲಿ ಬಿಸ್ನೆಸ್ಗೆ ಬಂದರೆ 18 ವರ್ಷ ಟ್ಯಾಲೆಂಟ್ ನಾನು ಅಚೀವ್ ಮಾಡಿದ್ದೀನಿ. ಜೊತೆಗೆ ತಮ್ಮಲ್ಲಿ ನಾವು ಮಾತಾಡಿ ಅಂತ ಹೇಳ್ತಲ್ಲ, ಇದಕ್ಕಿಂತ ಬಾಕಿ ನನಗೆ ಎಲ್ಲಿ ಸಿಗ್ತದೆ ಎಲ್ಲಿಲ್ಲ. ಯಾಕಂದರೆ ಒಬ್ಬ ರಾಜಕಾರಣಿ ಆಗಿರಬೇಕು, ಇಲ್ಲೊಬ್ಬ ಶ್ರೀಮಂತ ಆಗಿರಬೇಕು, ಇಲ್ಲೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿರಬೇಕು. ನಾನು ಯಾವ ಮೇಲಲ್ಲ, ಅಷ್ಟ ವ್ಯವಸಾಯ ಮಾಡ್ತಕ್ಕಂಥ ಒಬ್ಬ ರೈತನ ಮಗ. ಎಜುಕೇಷನಲ್ಲಿ SLC ಪಾಸು, PPC ಫೈಲು. ಅಂದರೆ ಶ್ರೀಮಂತ ಕುಟುಂಬದಿಂದ ಬಂದವನು ನಾನು. ಅದರಲ್ಲೇ ಎರಡು ಮಾತಿಲ್ಲ. ಶ್ರೀಮಂತ ಕುಟುಂಬದಿಂದ ಬಂದು 2019ರಲ್ಲಿ ನಾನು ಕೋಟ್ಯಾಧಿಪತಿ. ನಾನೇ ಒಂದು ಬ್ಯಾಂಕ್ ಮಾಡಿದ್ದೆ, ಆದರೆ ಭಿಕ್ಷಾಧಿಪತಿ. ಯಾಕಂದರೆ ಕೊರೋನಾ ಇರಬೇಕು, ಭಿಕ್ಷಾಧಿಪತಿ. ಮಾತ್ರೆ ತಗೊಳ್ಳೋದು ದುಡ್ಡಿಲ್ದಾಯಿತು. ಅಂಥ ಪರಿಸ್ಥಿತಿಯಲ್ಲಿ ನಾನೇನು ನಂದೇ ಆದ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಏನು ರೈತನಾಗಿ ಏನು ಮಾಡಿದೆ, ಅಪಾರ್ಟ್ಮೆಂಟ್ಗೆ ಹೋಗಿ ಅಕ್ಕಿ, ರಾಗಿ, ಎಣ್ಣೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೇವಲ 15,000 ರೂಪಾಯಿ. ಆ ಬಿಸ್ನೆಸ್ ಮಾಡ್ತಾ ಇದ್ದಾಗ ಸ್ವರ್ಣಗೌರಿ ಬಂತು. ಅದನ್ನು ಒಪ್ಪಿಕೊಂಡೆ. ನನಗೆ ಆಶೀರ್ವಾದ ಮಾಡಿದ ಅಮ್ಮ ರಾಜ್ಕುಮಾರ್ ಅವರಿಗೆ ಕವಿರತ್ನ ಕಾಳಿದಾಸದಲ್ಲಿ ನಾಲಿಗೆ ಮೇಲೆ ಬರೀತಾರೆ. ನನಗೆ ಸ್ವರ್ಣಗೌರಿ ನನಗೆ ಬಂದಿದ್ದಾರೆ. ಅದಕ್ಕೆ ನನಗೆ ಆ ಮಾತುಗಳು ಬರ್ತಾ ಇರೋದು. ಹುಡುಗಾಟ ಅಲ್ಲ ಇದೆಲ್ಲ ಬರಬೇಕಾದ್ರೆ ಆ ಅಮ್ಮ ನನಗೆ ಮೈ ತುಂಬಿದೆ. ಅದಕ್ಕೋಸ್ಕರ ನಾನು ಆ ಮಾತಿಗೆ ಮಾತಾಡ್ತಿದ್ದೆ ಹೊರತು ಇಲ್ಲಿ ಬಂದಾಗೆ ನನಗೆ ಆ ಭಾಷೆ ಬರ್ತದೆ. ಹೊರಗಡೆ ಹೋದ್ರೆ ಅದು ಬರೋಲ್ಲ. ಯಾಕಂದರೆ ಅದು ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತ ಅದು ನಾವು ಮೈ ಉಡ್ಸ್ಕೊಂಡು ರೋಮಾಂಚನ ಆಗುತ್ತೆ ನಮಗೆಲ್ಲ. ಅಂದರೆ ಅಷ್ಟೊಂದು ಅವಕಾಶಗಳನ್ನು ನನಗೆ ಕೊಟ್ಬಿಟ್ಟಿದೆ. ರಾಜ್ಯದಲ್ಲಿ ನನ್ನ ಮಾತಾಡ್ತಾರೆ, ದೇಶದಲ್ಲಿ ನನ್ನ ಮಾತಾಡ್ತಾರೆ. ಒಂದು ಮೀಟಿಂಗ್ ಆಗಿದ್ರೆ ನಂಜನಗೌಡ ಅಂತಾರೆ, ಇದಕ್ಕಿಂತ ಭಾಗ್ಯ ನನಗೆ ಏನೂ ಬೇಕಾಗಿಲ್ಲ. ಯಾಕಂದರೆ ವಯಸ್ಸು 63. ನಾನು ಜೀವನದಲ್ಲಿ ಮಾಡಬೇಕಾಗಿದ್ದೇನಿಲ್ಲ. ಊಟ ಓಟ ಎರಡೇ ನನಗೆ ಬಾಕಿ ಇರೋದು. ಊಟ ರೆಡಿ ಇದೆ, ಓಟ ಯಾವಾಗ ಗೊತ್ತಿಲ್ಲ, ಓದ ನನಗೆ ಚಿಂತೆ ಇಲ್ಲ. ನನ್ನ ಹೆಸರು ಪ್ರಜ್ವಲಿಸ್ತಲ್ಲ, ಅದಕ್ಕೆ ನಾನು ಖುಷಿ ಪಡ್ತೀನಿ. ನನ್ನ ಹೆಸರು 100 ಕಡೆ ಇರ್ತದೆ, 100 ಕಡೆ ಕಡಿಮೆ, 100 ಕಡೆ 1000 ಕಡೆ ಹೇಳ್ಬೋದು. ಉತ್ತರ ಕನ್ನಡದಲ್ಲಿ ಮಾತಾಡ್ತಾರೆ, ಅವ್ರು ನೆನ್ನೆ ಬಂದಿದ್ದು ನನ್ನ ಪರಿಚಯ ಇಲ್ಲ, ಅಪ್ಕೊಂತಾರೆ. ಇಂಥ ಅವಕಾಶ ನನಗೆ ಸಿಕ್ತಲ್ಲ ಅನ್ನೋದು ಒಂದು ಖುಷಿ ಪಡ್ತೀನಿ ನಾನು. ನಿಜವಾಗ್ಲೂ ಅಂಥ ಬಿಸ್ನೆಸ್ಸು ಆ ಅವಕಾಶ ನಿಮಗೂ ಇದೆ, ನನಗೊಬ್ಬರಿಗೆಲ್ಲ ಇದು ಎಲ್ರಿಗೂ ಇದೆ. ನಿನ್ನೆ ಕೇಶವ ಸರ್ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ನಾನು ಮಾಡಿದ್ದ ಬಿಸ್ನೆಸ್ನ ಅವ್ರು ಒಂದೇ ದಿನದಲ್ಲಿ ನಡೆಸಿದ್ದಾರೆ. ನೀವು ಮಾಡ್ಬೋದು ಆ ಬಿಸ್ನೆಸ್ನ, ಎಲ್ಲರಿಗೂ ಇದೇನು ಅಡ್ಡಿ ಇಲ್ಲ. ನಂಜನಗೌಡ ಏನು ಸ್ಟ್ಯಾಂಡರ್ಡ್ ಅಲ್ಲ, ಇದನ್ನು ಫಿಕ್ಸ್ಡ್ ಅಲ್ಲ. ನಂಜನಗೌಡ ಏನೇನು ಕಂಪನಿ ಎಕ್ಸ್ಟ್ರಾ ಏನು ಕೊಡಲ್ಲ, ಎಲ್ರಿಗೂ ಏನು ಕೊಡ್ತದೆ ಅದನ್ನೇ ಕೊಡ್ತದೆ. ನೀವು ಬಂದರೆ ಈ ಬಿಸ್ನೆಸ್ನ ತಾಯಿಗೆ ಸಮಾನ. ತಾಯಿ ಮಕ್ಕಳನ್ನ ರಕ್ಷಣೆ ಮಾಡಿದಾಗೆ ಭೂಮಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಇಂದಿಲ್ಲ ನಾಳೆ ನಮಗೆ ಮಾಡೋಕ್ಕೆ ಶಕ್ತಿ ಇದ್ರೆ, ನಮಗೆ ಮಾಡೋಕ್ಕೆ ಶಕ್ತಿ ಇಲ್ಲ, ಲೇಬರ್ನ ಕರ್ಕೊಂಡ್ಬಂದು ನಾವು ವ್ಯವಸಾಯ ಮಾಡಿದ್ರೆ, ಇಲ್ಲ ನಾನೇನೋ ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅಂತ ಮೇಡಮ್ ಅವ್ರು ಗೊತ್ತಲ್ಲ, ಇಲ್ಲಿ ಔಷಧಿ ಹೊಡೆ ಅಂತ ಹೇಳ್ಬಿಟ್ಟಿದ್ರೆ ಬೆಳೆನೂ ಹೋಯ್ತು, ಔಷಧಿನೂ ಹೋಯ್ತು, ಮೇಡಮ್ ಲಾಸ್ ಆಯಿತು. ಡ್ಯೂಟಿಯಲ್ಲಿ ದುಡ್ಕೊಂಡ್ಬಂದಿದ್ದು ದುಡ್ಡನ್ನ ಇಲ್ಲಿ ಕೂಲಿವರೆಗೆ ಕೊಡಬೇಕಾಗಿದೆ. ಈ ಪರಿಸ್ಥಿತಿಗಳು ನಾನು ರೈತನಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಕೈಲಿ ಆದರೆ ವ್ಯವಸಾಯ ಮಾಡಿ, ಇಲ್ಲ ಅಂದರೆ ದಯವಿಟ್ಟು ಏನಾದರೂ ಮಾಡಿ. ಒಂದು ಬೋಂಡ ಅಂಗಡಿ ಇರಿ, ಒಂದು ಟೀ ಅಂಗಡಿ ಇರಿ, ದುಡ್ಡು ಬರ್ತದೆ. ಬೇರೆ ಏನು ಮಾಡಬೇಡ್ರಿ, ಅದೆಲ್ಲ ಮಾಡೋಕ್ಕಾಗ್ತದೆ. ಕೇವಲ 3,000 ರೂಪಾಯಿ ಎಲ್ಲೋ ಏನೋ ಖರ್ಚು ಮಾಡಿದ್ದೀವಿ ಅಂದ್ಕೊಂಡು ಸ್ವರ್ಣಗೌರಿ ಬನ್ನಿ. ಇದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಬಿಸ್ನೆಸ್ಸು. 3,000 ಹಾಕಿದ್ದು ಅಂದ್ಕೊಬೇಡಿ, 3 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಕಂಪನಿ ಜೊತೆ ಸೇರ್ಕೊಂಡಿದ್ದೀವಿ ಅಂದ್ಕೊಳ್ಳಿ. ನಿಮಗೆ ಆವಾಗ ನಿಮ್ಮ ಬಿಸ್ನೆಸ್ ಏನಂತ ಅರ್ಥ ಆಗ್ತದೆ. ಅವಾಗ ನೀವೆಲ್ಲ ಸಕ್ಸಸ್ ಆಗ್ತೀರಿ. ಕೋಟಿ ದುಡ್ಡು ಮಾಡ್ಬೋದು, ಲೀಗಲ್ ಆಗಿದೆ, ಸಾವಿರ ಜನಕ್ಕೆ ಅವಕಾಶ ಕೊಡ್ಬೋದು. ಇವತ್ತು ಸರ್ಕಾರಿ ಉದ್ಯೋಗ ಬೇಕು ಅಂದರೆ 50 ಲಕ್ಷ ಕೊಡು, 20 ಲಕ್ಷ ಕೊಡು ಅಂತ. ನಾನೇನಿಲ್ಲ, ನಿನಗೆ ಒಂದೇ ದಿವಸ 20 ಜನಕ್ಕೆ ಉದ್ಯೋಗ ಕೊಡಿಸಿದ್ದೀನಿ. 20 ಜನಕ್ಕೆ ಅದರಲ್ಲಿ 17 ಜನ ಹೆಣ್ಮಕ್ಳು, 17 ಜನ ಹೆಣ್ಮಕ್ಳು ನೋಡಿ. ನಾಳೆ ಬೆಳಿಗ್ಗೆ ನಾನು ಹೇಳ್ತಾ ಇದ್ದೆ, ನನ್ನ ಬಗ್ಗೆ ನಾನು ಮಾತಾಡಲ್ಲ, ಕಂಪನಿ ಮಾತಾಡ್ತದೆ. ಕಂಪನಿ CEO ಹೇಳ್ತಾರೆ, ಕಂಪನಿ MD ಹೇಳ್ತಾರೆ ನನ್ನ ಬಗ್ಗೆ ಸಾಧನೆ ಮಾಡ್ತಾರೆ. ಜೊತೆಗೆ ನಾನು ಯಾರನ್ನ ಕರ್ಕೊಂಬಂದಿದ್ದೀನಿ ಅವ್ರು ಹೇಳ್ತಾರೆ ಇನ್ಮೇಲೆ ಪದೇ ನಾನು ಟೇಸ್ಟ್ ಇರಲ್ಲ. ಬರೀ ಒಂದೇ ದಿವಸ ಒಂದೇ ಊಟ ಮಾಡಿರ್ತಾರೆ, ಅದು ವಾಮಿಟ್ ಆಗ್ತಾ ಇರ್ತದೆ. ಯಾವಾಗಲೂ ನಾನು ಹೇಳಿದ್ದೀನಿ ಹೇಳ್ತಾ ಇದ್ರೆ ಟೇಸ್ಟ್ ಅಲ್ಲ, ಅವ್ರ ಬಾಯಿಂದ ಕೇಳೋದು. ಇವತ್ತು ಫಿಲಿಂ ಸ್ಟಾರ್ ಇದ್ದಾರೆ, ಯಾರೋ ಚಿರಂಜೀವಿ ಇರ್ಬೋದು, ಜೂನಿಯರ್ ಎನ್ಟಿಆರ್, ಅವ್ರ ಮಾತಲ್ಲಿ ಯಾರು ಹೇಳ್ತಾರೆ, ನಾವು ಹೇಳ್ತೀವಲ್ಲ, ಅವ್ರು ಹೇಳ್ಕೊಂತಾರ, ನಾವು ಹೇಳ್ತೀವಿ.
ಆ ಥರ ಸ್ಟಾರ್ಗಳಾಗಬೇಕಾದ್ರೆ ಸ್ವರ್ಣಗೌರಿ ಸ್ಟಾರ್ಗಳಾಗಬೇಕಾದ್ರೆ ಎಲ್ಲ ಅಷ್ಟೇ, ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಇದಕ್ಕೆ ವಯಸ್ಸಿನ ಅಂತರ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಬನ್ನಿ, ನೀವೆಲ್ಲ ಸ್ಟಾರ್ಗಳಾಗ್ತೀರಾ, ಹಣ ಮಾಡ್ತೀರಾ, ಗುಣ ಆಗ್ತದೆ, ಗುಣವಂತರಾಗ್ತೀರಾ. ಜೊತೆಗೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಮ್ಮ ಹೆಸರು ಶಾಶ್ವತಗೊಳ್ಳುತ್ತದೆ ಅನ್ನೋದಕ್ಕೆ ಎರಡು ಮಾತೇ ಇಲ್ಲ. ಮಾತಿನ ಬರದಲ್ಲಿ ಮಾತಾಡ್ತಾನೆ ಇರ್ತೀನಿ ನಾನು. ಅದು ಮಾತಾಡೋದಕ್ಕೆ ಸಮಯ ಜಾಸ್ತಿ ಆಗಿದೆ. ಮೇಡಮ್ ಅವ್ರು ಕರೆಯೋದಕ್ಕೆ ಈಗಲೇ ಸಮಯ ಆಗಿರೋದ್ರಿಂದ ಇನ್ನೂ ಸಮಯ ಸಿಕ್ಕ ಮಾತಾಡೋಣ. ಮೊನ್ನೆ ಒಂದು ವಿಡಿಯೋ ಪಂಚಾಯಲಿ ಒಂದು ಮಾಡಿದ್ದಕ್ಕೆ ಅದು ಬಿಸ್ನೆಸ್ ತುಂಬ ಹೆಲ್ಪ್ ಆಯ್ತು ನನಗೆ. ಅದಕ್ಕೆ ನೀವು ಮಾತಾಡಬೇಕು, ನೀವು ಬರಬೇಕು. ನಾನು ಬರೋದಲ್ಲ, ಪ್ರಕಾಶ್ ಸರ್ ಮಾತಾಡೋದಲ್ಲ, ಅಂಜನ್ ಸರ್ ಮಾತಾಡೋದಲ್ಲ, ನಾವು ಕಲ್ತ್ಬಿಟ್ಟಿದ್ದೀವಿ. ನಾವು ಮಾತಾಡ್ತಾ ಇದ್ದೀವಿ. ಮೇಡಮ್ ಅವ್ರು ಬರ್ತಾರೆ, ಏನ್ ಹೇಳ್ತಾರೆ, ಮಹಿಳಾ ಮನೆಗೆ ಬರಲಿ ಲೇಡಿ ಟೈಗರ್ ಅಂತಾರೆ. ಅದು ಬರಬೇಕು. ಯಾರೆಲ್ಲ ಬರ್ತದೆ, ಜನ ಕೇಳ್ತಾ ಇದ್ದಾರೆ ಲೇಡಿ ಟೈಗರ್ ಬರಲಿ ಅಂತ. ಆ ಥರ ನಿಮ್ಮನ್ನು ನಾನು ಬೆಳಗ್ಗೆ, ನಿಮ್ಮ ಹೆಸರೇನು, ಸೋಮು ಸರ್ ಬರಬೇಕು, ಸೋಮು ಸರ್ ಮಾತಾಡಬೇಕು ಅಂತ ಜನ ಕರೀತಾರೆ. ನೀವು ಹೇಳಬೇಕಾಗಿದ್ದಿಲ್ಲ. ಅಂತ ಅವಕಾಶ ಇರೋದು ಸ್ವರ್ಣಗೌರಿ ಸಂಸ್ಥೆ ಒಂದರಲ್ಲೇ ಮಾತ್ರ. ಎಲ್ಲಾನು ದೊಡ್ಡ ಬಿಸ್ನೆಸ್ಸು, ನಮ್ಮದು ಗುಡ್ ಬಿಸ್ನೆಸ್ಸು, ವೆರಿ ವೆರಿ ಗುಡ್ ಬಿಸ್ನೆಸ್ಸು. ಈ ಬಿಸ್ನೆಸ್ಸಲ್ಲಿ ಬನ್ನಿ, ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ನಿಮ್ಮ ಐಶ್ವರ್ಯ ಬೆಳ್ತದೆ. ನಾನು ಊಹೆನೇ ಮಾಡಿಲ್ಲ, ಏನೇನಾಗುತ್ತೋ ನಿಜಾನ ಅನ್ಕೊಂಡಿದ್ದೆ. ಅಂಥದ್ದು 3 ಕಾರು 5 ಕಾರು ಹೋಗಿದೆ. ಸಚಿನ್ ತೆಂಡೂಲ್ಕರ್ ವರ್ಲ್ಡ್ಸ್ ಬ್ಯಾಟ್ಸ್ಮನ್, 80 ಕಾರ್ ಇದೆ ಹತ್ರ, ಗೊತ್ತಲ್ಲ, 80 ಕಾರ್ ಇದೆ. ನಾನು ಸ್ವರ್ಣಗೌರಿ ಏನಾದ್ರು ಇನ್ನು 5 ವರ್ಷ ಉಳ್ಕೊಂಡ್ರೆ 50 ಕಾರ್ ಬರ್ತವೆ. ನಾನಿದ್ದು ಜೀವಂತವಾಗಿದ್ದು ಇನ್ನು ಫಸ್ಟು ಇದೆ. ನಾನು ಯಾವುದೇ ನೆಟ್ವರ್ಕ್ ಏನು ಮಾಡಿದ್ದಾನಲ್ಲ, ನಾನೆಲ್ಲ ಇಟ್ಟು ವರ್ಕ್ ಮಾಡಿದ್ದಾನು, ಅದ್ರಲ್ಲಿ ಹೋಗಿದೆ. ಇವಾಗ ಬಂದಿದ್ದೀನಿ ಸ್ವರ್ಣಗೌರಿಗೆ. ನಾನು ಅದಕ್ಕೆ ಮೈಂಡ್ ಸೆಟ್ ಬೇರೆ ಕಡೆ ಹೋಗಲ್ಲ. ಯಾಕಂದ್ರೆ ಬಂದಿರೋದಿಲ್ಲ, ಇಲ್ಲೇ ಸಿಕ್ಕಿದೆ ಬೇಕಾದಷ್ಟು ಚಿನ್ನದ ಗಣಿ ಸಿಕ್ಕಿರುವಾಗ ಇನ್ನೊಂದು ಕಡೆ ಮಣ್ಣಿನ ಗಣಿ ಹುಡ್ಕೊಂಡು ನಾವ್ಯಾಕೆ ಹೋಗ್ಬೇಕು? ಎಷ್ಟು ಬರ್ತಾ ಇರ್ತದೆ ನೋಡಿ, ಯಾವಾಗಲಾದ್ರೂ KGF ಅಲ್ಲಿ ಚಿನ್ನದ ಮಣ್ಣು 5,000 ಕೋಟಿ ಕೇಳಿದ್ದಾರೆ. ಅಂತ ಒಂದು ಗಣಿ ಇರ್ತಕ್ಕಂಥ ನಮ್ಮ ಸ್ವರ್ಣಗೌರಿ. ಅಂತ ಗಣಿ ನನಗೆ ಸಿಕ್ತಲ್ಲ, ನಾನು ಎಷ್ಟು ಅದೃಷ್ಟ ಮಾಡಿದೆ ಗೊತ್ತಿಲ್ಲ. ನನ್ನ 63 ವರ್ಷನೂ ನಮ್ಮ ತಾಯಿ ಮೊದಲುಗೊಂಡು ಎಲ್ಲರೂ ಬೈದಿರೋದ್ರೆ ನಮ್ಮ ಏನಪ್ಪ ಮನೆ ಕೂಡ ಪ್ರತಿಯೊಬ್ಬರು ಬೇರೆ ತೋರಿಸಿದ್ದಾರೆ ಈ ನನ್ನ ಮಗನ. ಯಾಕಂದ್ರೆ ನಾನು ಬೆಳೆದಿರೋದಂಗೆ ನಾಳೆ ಭಾನುವಾರ ಬರ್ತದೆ. ನಾನು ಭಾನುವಾರ ಅಮಾವಾಸ್ಯೆ ದಿನ ಹುಟ್ಟಿರೋನು. ಭಾನುವಾರ ಅಮಾವಾಸ್ಯೆ ದಿನ ಹುಟ್ಟಿದ್ರೆ ಕಳ್ಳನಾಗ್ತಾನೆ, ಇಲ್ಲ ಕೀರ್ತಿವಂತನಾಗ್ತಾನೆ, ಇಲ್ಲ ಜೈಲು ಸೇರಬೇಕು. ಈ 3ರಲ್ಲಿ ಒಂದು ಆಗ್ಬೇಕು. ನಾನು ಜೈಲು ತಪ್ಪಿಸ್ಕೊಂಬಿಟ್ಟೆ. ನಾನು ಎಲ್ಲ ಆಡಿದ್ದೆ. ನಾನು 9th ಸ್ಟ್ಯಾಂಡರ್ಡ್ಗೆಲ್ಲ ನಾನು ಪೊಲೀಸ್ ಸ್ಟೇಷನ್ಗಳು ಎಲ್ಲ ಕೋರ್ಟ್ಗಳು ಕಚೇರಿಗೆ ನೋಡ್ಬಿಟ್ಟು ಬಂದ್ಬಿಟ್ಟು ನಾನು 75 ದಿವಸ ರಾಜ್ಯ ಬಿಟ್ಟು ಕೂಡ ಹೊರಗಡೆ ಹೋಗಿದ್ದನು. ಪೊಲೀಸರಿಗೆ ಸಿಕ್ಕಿಲ್ಲ ಮೇಡಮ್ನಲ್ಲಿ ಒಳ್ಳೆ ಇಂಥವ್ರಿಗೆ ಯಾಮಾರಿಸಿದ ನನ್ನ ಮಗನ, ನಾನು ಫೀಸ್ ನನ್ನ ಮಗನ ಹ್ಞೂ ಸರ್, ನಾನು ಪೊಲೀಸರಿಗೆ ಯಾಮಾರಿಸಿದ್ರು ಅಂಥವನು ಇವತ್ತು ಸ್ವರ್ಣಗೌರಿಯಿಂದ ಬಂದು ಒಂದು ಹೆಸರು ಮಾಡಿದ್ದೀನಿ. ಇದಕ್ಕೆಲ್ಲ ಕಾರಣಕರ್ತರು ನಾವಲ್ಲ ನೀವು ಅಂತ ಹೇಳ್ತಾ ಇಷ್ಟಪಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಕೇವಲ 6-7 ದಿನದಲ್ಲಿ 60 ಜನನ ಅಯೋಧ್ಯೆ ಕರ್ಕೊಂಡು ಹೋಗ್ತಾ ಇದ್ದೀವಿ. 60 ಜನ ಅಯೋಧ್ಯೆ ಕರ್ಕೊಂಡು ಹೋಗ್ತಾರೆ. ಕೆಲವು ಮನಸ್ಸಲ್ಲಿ ಗೊಂದಲ ಇದೆ, ಹೆಂಗ್ ಕರ್ಕೊಂಡು ನೀನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ? ನಮ್ದು ಇನ್ವೆಸ್ಟ್ಮೆಂಟ್ ಕಂಪನಿ ಅಲ್ಲ, ನಾನು ಸಹಾಯ ಮಾಡ್ತಾ ಇದ್ದೀನಿ, ಕಂಪನಿನೂ ಮಾಡ್ತಾ ಇದೆ, ಇಂಡೈರೆಕ್ಟ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಮಾಡ್ತಾ ಇಲ್ಲ. ನಾನು ಯಾರಿಗೂ ದುಡ್ಡು ಕೊಡ್ತಾರಲ್ಲ, ದುಡ್ಡು ಕೊಡೋದು ನನ್ನ ಹತ್ರ ದುಡ್ಡಿಲ್ಲ, ನಾನೇ ದುಡ್ಡು ಕೊಳ್ಳಿ. ಕೂಲಿ ಮಾಡಿ ಅಯೋಧ್ಯೆಗೆ ರೆಡಿ ಆಗಿದ್ದಾರೆ. ಚಿನ್ನ ಆಡ್ಬಿಟ್ಟು ಬಿಲ್ ತೋರಿಸಿದ್ದಾರೆ ನನಗೆ. ಆ ಥರ ಬಂದಿದ್ದಾರೆ. ನಾನು ಇದುವರೆಗೂ ಮಾಡಿದ ಬಿಸ್ನೆಸ್, ಇದುವರೆಗೂ ಒಂದು ಮಾತಾಡಿದ ಸ್ಟೈಲೇ ಬೇರೆ, ಇನ್ಮೇಲೆ ಮಾತಾಡೋದೇ ಬೇರೆ. ಯಾಕೆ ಗೊತ್ತಾ, ನಾವು ದಿನಕ್ರಮೇಣ ದೊಡ್ಡವರಾಗ್ತಾ ಅಂತ ನಮ್ಮ ಮಾತುಗಳನ್ನು ಬದಲಾವಣೆ ಆಗಬೇಕು. ಇನ್ಮೇಲೆ ನಾನು ಮಾಡಲ್ಲ ನೆಟ್ವರ್ಕ್, ನಾನು ಮಾಡಲ್ಲ ಸ್ವರ್ಣಗೌರಿ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಬಂದಿದ್ದಾರೆ, ಆ ಮಹಿಳಾ ಮಣಿಗಳು ಬಂದಿದ್ದಾರೆ. ಅವರಿಗೆ ನಿಜವಾಗ್ಲೂ ನನ್ನ ಅನಂತ ನಮಸ್ಕಾರಗಳು. ಆ ಥರ ಬಿಸ್ನೆಸ್ ಮಾಡ್ತಿದ್ರೆ ಅವರು ಸುಟ್ಟೋಗಿದ್ದರು. ಹಿಂದಿನ ಏನೋ ಬಿಸ್ನೆಸ್ ಮಾಡಿ ಇದು ಲೈಫ್ ಕೊಡ್ತಾ ಇದೆ, ನನಗೂ ಲೈಫ್ ಕೊಡ್ತು. ಅದನ್ನು ನಾನು ಕರೆಕ್ಟಾಗಿ ಡೂಪ್ಲಿಕೇಟ್ ಮಾಡಿದೆ. ಅದು ಡೂಪ್ಲಿಕೇಟ್ ಅವ್ರು ಮಾಡ್ತಾ ಇದ್ದಾರೆ. ಇವಾಗ ಬಿಸ್ನೆಸ್ ಸಕ್ಸಸ್ ಆಗ್ತದೆ. ನಿನ್ನೆಗೆ 18 ಜನಕ್ಕೆ ಕೊಟ್ಟಿದ್ದೀನಿ ಸ್ಯಾಲ್ರಿ, ಅಲ್ವಾ ಸರ್? 18 ಜನಕ್ಕೆ ಕೊಡಿಸಿದ್ದೀನಿ ಸ್ಯಾಲ್ರಿ. ಹೆಣ್ಮಕ್ಳಿಗೆ ಜಾಸ್ತಿ ಇರೋದ್ರಲ್ಲಿ ಜೆಂಟ್ಸು ನಾನೇ ಸ್ಯಾಲ್ರಿ ತಗೊಂಡಿಲ್ಲ. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ನಾನು ನಿನ್ನೆ ಸ್ಯಾಲ್ರಿಗೆ ಅಚೀವ್ಮೆಂಟ್ ಮಾಡ್ಬಿಡ್ತೀನಿ. ನಾನು ತಗೋಬೇಕಂದ್ರೆ ನನ್ನ ಉದ್ದೇಶ ಇಲ್ಲ. CEO ಸರ್ ಹೇಳ್ತಾದ್ರು, MD ಸರ್ ಹೇಳ್ತೀನಿ, ಏನ್ ಸರ್ ಎಲ್ರಿಗೂ ನೀವು ಕೊಡಿಸಿ, ನೀವ್ಯಾಕೆ ತಗೊಳ್ಳೋದು? ನಾನು 3,000 ಪ್ಯಾಕೇಜಲ್ಲಿ ಇದ್ದೀನಿ. ಇವತ್ತು ತೆಗೆದು ನೋಡಬೇಕಾದ್ರೆ ನಾನು 60,000 ಪ್ಯಾಕೇಜ್ ಹೋಗಿಲ್ಲ. ನಾನು ಪವರ್ ಲೈನಲ್ಲೂ ಇಲ್ಲ, ಬೇಕಾಗಿಲ್ಲ. ಕೆಲಸ ಮಾಡಬೇಕು, ಕೆಲಸ ಮಾಡಿ ಇಲ್ಲಿ ಬರ್ತದೆ. ಅಲ್ಲಿ ಮಗ ಇದ್ದಾನೆ, ಇಲ್ಲಿ ಮಾಡ್ತಾನೆ. ಮಗ ಮಂಗಳೂರು ಇದ್ದಾನೆ, ಇಲ್ಲಿ ಬಿಸ್ನೆಸ್ ಮಾಡ್ತೀನಿ. ಕಾರು ಬಂದಿದೆ. ಇದುವರೆಗೂ 3 ಕಾರ್ ಅಚೀವ್ಮೆಂಟ್ ಮಾಡಿದ್ದೆ. ಮೊದಲನೇ ಕಾರು ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಕಾರ್ ವಿನ್ ಮಾಡಿದ್ದು. 100 ಕಾರಲ್ಲಿ ಬಿಸ್ನೆಸ್ ಅರ್ಥ ಮಾಡ್ಕೊಂಡು ಮಾಡಿದ್ದೆ 72 ಗಂಟೆದಲ್ಲಿ. ಆಮೇಲೆ 1 ತಿಂಗಳಲ್ಲಿ ಇನ್ನು 3 ಮಾಡಿದ್ದೆ. ಈಗ ನನಗೆ ಗೊತ್ತಿಲ್ಲದೆ ಮೇಡಮ್ ಅವರೇ, ರೇಖಾ ಮೇಡಮ್ ಅವರೇ, ಈ ತಿಂಗಳು 2 ಕಾರ್ ಅಚೀವ್ಮೆಂಟ್ ಆಗಿದೆ. 2 ಕಾರ್ ಅಚೀವ್ಮೆಂಟ್ ಆಗಿದೆ. ಯಾಕೆ ಗೊತ್ತಾ? 20 ಜನ ಸ್ಯಾಲ್ರಿ ಕೊಡಿಸಿದೆ. 60 ಜನ ಕಾಶಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ.
ದುಡ್ಡು ಯಾರ್ದು ನಮ್ಮ ಅಪ್ಪಂದ ನಂದ ಅಲ್ಲ. ಅವ್ರು ಕೂಲಿ ಮಾಡಿದ್ದಾರೆ, ಅವರು ಒಡವೆ ಅಡ ಇಟ್ಟಿದ್ದಾರೆ, ಕಾಶಿಗೆ ಹೋಗಿ ಯೋಚನೆ ಮಾಡಿದ್ದಾರೆ. ನಾನು 43 ವರ್ಷ ನಾನೇ ಕಾಶಿಗೆ ಹೋಗೋಕ್ಕಾಗಿಲ್ಲ. ಕಾಶಿ ಎಲ್ಲ ಕರ್ನಾಟಕದ ಕಾಶಿನೇ ಹೋಗಿಲ್ಲ ನಾನು ಇದುವರೆಗೂ. ಅಂದರೆ ಕೆಲವು ಕಡೆ ಯಾರು ಸ್ನೇಹಿತರ ಜೊತೆ ಹೊರಗಡೆ ಹೋಗಿ ಬಂದಿದ್ದೆ ಅಂತ ಬಿಟ್ಟರೆ ಇನ್ನು ನಾವು ಬಾಂಬೆ ಕೂಡ ನೋಡಿಲ್ಲ ನಾನು. ಅಂತ ನಾನು ಉಪಯೋಗಿಸ್ಕೊಂಡಾಗ ನಾನು ಜನರಿಗೆ ಹೇಳಿದಾಗ ಅದು ಯಾವ ರೀತಿ ಸ್ಪಿರಿಟ್ ಆಯ್ತು ಅಂದರೆ ನ್ಯೂಕ್ಲಿಯರ್ ಬಾಂಬ್ ಆಗ್ದಂಗೆ ಆಗೋಯ್ತು. ಅಂದರೆ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದಲ್ಲ ಅದು ನಶಿಸುವಾಯಿತು. ನಮ್ಮ ಬಾಂಬ್ ಇದೆಯಲ್ಲ ಸ್ವರ್ಣಗೌರಿ ಬಾಂಬು, ಇದು ಬ್ಲಾಸ್ಟ್ ಆಗಿ ಎಲ್ಲ ಕಡೆ ಪ್ರಜ್ವಲಿತ ಆಗಿದೆ. ಆ ಬಾಂಬ್ ಹಾಕಿದ್ರೆ ಭೂಮಿ ಒಳಗಡೆ ಹೋಗ್ತದೆ. ನಮ್ಮ ಬಾಂಬ್ ಹಾಕಿದ್ರೆ ಭೂಮಿ ಎಲ್ಲ ಹೊಸದಾಗಿ ಪರಿವರ್ತನೆ ಆಗ್ತದೆ, ಮಳೆ ಬರ್ತದೆ, ಬೆಳೆ ಬರ್ತದೆ, ಎಲ್ಲೂ ಚೆನ್ನಾಗಾಗ್ತದೆ. ಈ ಎಲ್ಲ ಎರಡು ಮಳೆ ಬೆಳೆ ಜೊತೆಗೆ ಹಣ ಬರ್ತದೆ, ಹಣದ ಒಳೆ ನಡೀತದೆ. ನಾನು ಅನ್ಕೊಂಡೇ ಇಲ್ಲ ಇಷ್ಟೆಲ್ಲ ಬರ್ತದೆ ಅಂತ. ನಾನು 2019 ಕೋಟ್ಯಾಧಿಪತಿ ಆದೆ, ಭಿಕ್ಷಾಧಿಪತಿ. ಸ್ವರ್ಣಗೌರಿ ಬಂದ ಮೇಲೆ ಆಗಿದ್ದೆ ಲಕ್ಷಾಧಿಪತಿ. ಡಿಸೆಂಬರ್ಗೆ ಹೇಳಿದ್ದೆ ನಾನು ಬಂದಾಗ ಸರ್ ಕೋಟ್ಯಾಧಿಪತಿ ಅಂತ. ಈ ತಿಂಗಳಲ್ಲಿ 1 ಕೋಟಿ ರೀಚ್ ಆಗ್ತಾ ಇದ್ದೀನಿ, 1 ಕೋಟಿ ದುಡ್ಡು ಮಾಡ್ತಾ ಇದ್ದೀನಿ. ಬೇಕಾದ್ರೆ ರೆಫರೆನ್ಸ್ ತೆಗೆದು ನೋಡ್ರಿ ನೀವು ಬೇಕಾದ್ರೆ, ಇದರಲ್ಲಿ 2 ಮಾತಿಲ್ಲ. ಈ ತಿಂಗಳಿಂದ ನನ್ನ ಮನೆಗೆ 5 ಲಕ್ಷ ರೂಪಾಯಿ ಆದಾಯ ಇದೆ. 2 ಲಕ್ಷ ರೂಪಾಯಿ ಇತ್ತು. ಈ ತಿಂಗಳು ನಾಳೆ ತಿಂಗಳೊಂದು ತೆಗೆದು ನೋಡಿ, ನನ್ನ ಕುಟುಂಬಕ್ಕೆ 5 ಲಕ್ಷ ಆದಾಯ ಇದೆ. ಹೇಗಿದೆ ಅಂದರೆ ನಾನು ಮುಚ್ಚಿ ಮಾರಿಲ್ಲ, ನನ್ನ ಭಯ ಇಲ್ಲ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ನಾದಿನಿ ಬಿಸ್ನೆಸ್ ಕರ್ಕೊಂಡು ತಮ್ಮನ ಹೇಳ್ತೀನಿ, IMX ಸ್ಯಾಲರಿ ಮಾಡಿದ್ದೀನಿ. ನನ್ನ ಸ್ವಂತದ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ನನ್ನ ತಮ್ಮನ ಮಾಡಿದ್ದೀನಿ, ನನ್ನ ಹೆಂಡತಿ ಮಾಡಿದ್ದೀನಿ, ನನ್ನ ಮಕ್ಕಳು ಮಾಡಿದ್ದೀನಿ, ನಾನು ಮಾಡ್ಕೊಂಡಿದ್ದೀನಿ. ನನ್ನ ಮಗನಿಗೆ 25,000 50,000 ಸ್ಯಾಲರಿ ಹೋಗ್ತದೆ. 5 ಲಕ್ಷ ರೂಪಾಯಿ ಇನ್ಕಮ್ ಈ ತಿಂಗಳಿಂದ ನನಗೆ. ಇಂಥ ಒಂದು ಅವಕಾಶ ನಿಮ್ಮೆಲ್ಲರಿಗೂ ಸಿಗ್ತದೆ. ಪ್ಲಾನ್ ಮಾಡಿರಿ, ಹೇಳಿದ್ನ ಕೇಳಿಸ್ಕೊಡ್ರಿ, ಕಂಪನಿ ಜೊತೆಗೆ ಒಡನಾಟ ಇಟ್ಕೊಡ್ರಿ, ಆವಾಗ ನೀವು ಬಿಸ್ನೆಸ್ ಸಕ್ಸಸ್ ಆಗ್ತೀರಾ. ನಮ್ಮದೇ ದಾರಿನಲ್ಲಿ ನಾವೇನಾದರೂ ಮಾಡೋಕ್ಕೋದ್ರೆ ಇದು ಡಿಫರೆಂಟ್ ಬಿಸ್ನೆಸ್ಸು. ನಾವು ಇದುವರೆಗೂ ಎಲ್ಲ ಮಾಡಿರೋದು ದುಡ್ಡು ಬಿಸ್ನೆಸ್ಸು. ನಮ್ಮದು ಫುಡ್ ಬಿಸ್ನೆಸ್ಸು ವೆರಿ ವೆರಿ ಗುಡ್ ಬಿಸ್ನೆಸ್. ಬೇಕೇ ಬೇಕು, ಬೆಳಗ್ಗೆ ಇದ್ರೆ ಸಂಜೆವರೆಗೂ ಬೇಕು. ಆ ಪದಾರ್ಥಗಳನ್ನ ನೀವು ಉಪಯೋಗಿಸಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರೆ ನಂತರ ನೀವು ಸಹ ಆಗ್ತೀರಾ. ಸ್ವರ್ಣಗೌರಿ ಅಂತ ಏನು ಬಂದ್ವಿ, ಅದೇನೋ ನೋಡಿ ನನ್ನ ಟೈಮ್ ಏನೋ ಅಲ್ಲಿ ಬಂದಿದ್ದು ಇಲ್ಲ. ನನಗೂ ಅದು ಯಾವ ಋಣ ಬಂದಿದ್ದು ನನಗೆ ಗೊತ್ತಿಲ್ಲ. ನಾನೆಷ್ಟು ಇರ್ತೀನಿ ನನಗೆ ಗೊತ್ತಿಲ್ಲ. ಕಂಪನಿ ಶಾಸ್ತ್ರ ಬಂದಿದೆ. ನಿಮ್ಮಂತ ಜನ ನೂರಾರು ವರ್ಷ ಇರ್ತಾರೆ. ನಿಮ್ಮ ಮಕ್ಕಳು ಮರಿಯಲ್ಲ ಸಂಸ್ಥೆಯಲ್ಲಿ ಬೆಳೀತಾರೆ. ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಸಹ ಆ ಸಂಸ್ಥೆಯಲ್ಲಿ ಇರ್ತಾರೆ. ನಾನು ಹೋಗ್ಬೋದು. ಆದರೆ ಸ್ವರ್ಣಗೌರಿ ಅಂತ ಏನು ಬಂದೆ, ನಾನು ನಮ್ಮ ಹೆಂಗಸರ ಕುತ್ತಿಗೆಯಲ್ಲಿ ತಾಳಿ ಬಿಟ್ಟರೆ ಏನು ಇಟ್ಟಿಲ್ಲ. 5 kg ಚಿನ್ನ ಇಟ್ಟಿದ್ದನು ಬಡಪಾಯಿ ಅದೇ. ಇವತ್ತು ನೆನ್ನೆ ಅಂಗಡಿಗೆ ಹೋಗಿದ್ದೆ, ಅಂಗಡಿ ಫೋಟೋ ಸಮೇತ ನಾನು ಶ್ರೀವಾಸರ್ಗೆ ಹಾಕಿದ್ದೆ. ಖುಷಿ ಪಟ್ಬಿಡ. ಸತ್ಯನಾರಾಯಣ ಜ್ಯುವೆಲ್ಲರ್ಸ್ ಕೋಲಾರಲ್ಲಿ ನಂಬರ್ 1. ನಿಮ್ಮ ಬೆಂಗಳೂರಲ್ಲಿ ಆಗಿದೆ ನಾಮ, ಇದು ನಿಮ್ಮ ಚಿಂತಾಮಣಿಯಲ್ಲಿ ನಾಮವರ್ ಅಂತ. ಕೋಲಾರಲ್ಲಿ 1000 ಕೋಟಿ ಬೆಳೆಯೋರು ನಂಬರ್ 1. ಅವರಿಗೆ ಮಾರಿದ್ದೆ ಚಿನ್ನ ನಾನು. ಎಷ್ಟು ಗೊತ್ತಾ? 2800 ಮಾರಿದ್ದೆ. ಇವತ್ತು ಹೇಳಿದ್ರು, ಗೌಡ್ರೆ ನೀವು ಅವತ್ತು ಮಾರಿ ಚಿನ್ನ ಇವತ್ತು ಇದ್ದರೆ 7-8 ಕೋಟಿ ರೂಪಾಯಿ ಬಡಿ ಅಂತ. ಸರ್ ಅವತ್ತು ಹೋಯ್ತು, ಇವತ್ತು ಬಂದು ಏನು ಬಂದಿತ್ತು ಅಂತ ಕೇಳಿದ್ರು. ಸರ್ ಒಂದು ಏನಾದರೂ ನಮ್ಮ ಮನೆಯವರು ಹೇಳಿದ್ರು, ನನಗೆ ಗೊತ್ತಿಲ್ಲ ಬೆಲ್ಲನು. ಖುಷಿ ನನಗೆ ಗೊತ್ತಿರೋದು 3: ಹಸಿವಾದ ಊಟ ಮಾಡ್ತೀನಿ, ನಿದ್ದೆ ಬಂದ ನಿದ್ದೆ ಮಾಡ್ತೀನಿ, ಎಚ್ಚರದಾಗ ಎದ್ದು ಕೆಲಸ ಮಾಡ್ತೀನಿ. ಇಷ್ಟ ನನಗೆ ಗೊತ್ತಿರೋದು. ನನಗೆ ವಾರ ಒಂದತ್ತು ತಿಥಿ ನಕ್ಷತ್ರ ಏನೂ ಗೊತ್ತಿಲ್ಲ. ಇವಾಗಲೂ ಅಷ್ಟೇ ನಾನು ಗೊತ್ತು ಮಾಡ್ಕೊಳ್ಳೋದಿಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ಸೂರ್ಯ ಹುಡ್ತಾನೆ, ಮುಳುಗ್ತಾನೆ, ಹಗಲಾಗುತ್ತೆ, ರಾತ್ರಿ ಆಗುತ್ತೆ. ಆ ಕಾನ್ಸೆಪ್ಟ್ ಇರ್ತಕ್ಕಂಥ ಮನುಷ್ಯ ನಾನು. ನನಗೆ ಮುಖ್ಯವಾದ ಕೆಲಸ ಊಟ, ಬಟ್ಟೆ, ಮಲಗೋದು. ಇನ್ನು ಮರೆಯಲ್ಲ. ನಾನು ಯಾವುದೇ ಇಲ್ಲಿ ಅಳಿಸಿರಬಾರ್ದು. ಊಟ ಮಾಡೋದು ನಡೀತೀನಿ. ಅದಕ್ಕೆ ನಮಗೆ ದೇವರು ಚೆನ್ನಾಗಿರೋದು. ನಾನು ಕಾನ್ಸೆಪ್ಟ್ ಈ ಭಕ್ತಿ ಇವೆಲ್ಲ ಮಾಡ್ತಾರೆ, ಮಾಡಲಿ. ಅವ್ರವ್ರ ಬೇಸರ ಬಿಡೋದು. ನಾನು ಯಾವ ಭಕ್ತಿನೂ ಮಾಡಲ್ಲ, ಆ ಭಕ್ತಿ ನಾನು ಸ್ನಾನನೇ ಮಾಡಲ್ಲ, ಇವಾಗಲೂ ಮಾಡಲ್ಲ ನಾನು ಫಿಕ್ಸ್. ಯಾಕಂದ್ರೆ ಹಿಂದೆ ಹಬ್ಬದಿಂದ ಸ್ನಾನ ಮಾಡೋಕ್ಕೆ ಮನೆಯಲ್ಲೇ ಜಗಳ ಮಾಡ್ತಾ ಇದ್ರು, ನೀರು ಇಟ್ಕೊಂಡ್ಬಿಟ್ಟವ್ರೆ ಅಂತ. ಅದನ್ನೆಲ್ಲ ನಾನು ಗಮನಿಸ್ತಾ ಇದ್ರೆ ನಾನು ಹಬ್ಬದ ದಿನ 6 ಗಂಟೆಗೆ ಇವತ್ತು ಮನೆಯಲ್ಲ ನಮ್ಮ ಮನೆ ಹೊರಗೆ ಇರಬೇಕಾದ್ರೆ 6 ಗಂಟೆ ಮನೆ ಬಿಟ್ರೆ ರಾತ್ರಿ 10 ಮನೆ ಬಿಟ್ಟರೆ ಹಬ್ಬದ ದಿವಸ ಮಾತ್ರ. ಬೇರೆ ದಿನ ಮನೆ ಯಾಕೆ ಗೊತ್ತಾ? ನಮ್ಮಿಂದ ಅವ್ರು ತೊಂದರೆ ಆಗ್ತದೆ. ಹೆಣ್ಮಕ್ಳು ಅವ್ರು ಏನೇನೋ ಇರ್ತಾರೆ, ಪೂಜೆ ಪುನಸ್ಕಾರ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು, ಆ ಥರ ಮೈಂಡ್ ಸೆಟ್ ಇರ್ತಕ್ಕಂಥವ್ರು ನಾನೇನಾದರೂ ಒಂದ್ಸಲ ನಿರ್ಧಾರ ಮಾಡಿದಂದ್ರೆ ಆ ನಿರ್ಧಾರದಲ್ಲಿ ಬದಲಾವಣೆಯ ಪ್ರಶ್ನೆನೇ ಇಲ್ಲ. ನಾನು ಭಯ ಪಟ್ಟಿರೋದು, ಎದುರಿರೋದು ಇದುವರೆಗೂ ಭೂಮಿ ಮೇಲೆ ಇಬ್ಬರಿಗೆ, ಒಂದು ದೇವರು, ಒಂದು ನಮ್ಮ ತಂದೆಗೆ. ಇದು ಬಿಟ್ಟರೆ ಎದುರೋ ಮಾತೇ ಇಲ್ಲ, ಎದುರೋದು ಇಲ್ಲ. ನಾನು ತಪ್ಪು ಮಾಡಲ್ಲ. ತಪ್ಪು ಮಾಡಿದ್ರೆ ಇರಬೇಕು. ತಪ್ಪು ಮಾಡಿದ್ರೆ ಒಂದು ಸಣ್ಣ ಮಗು ಹೇಳಿದ್ರು ಕೂಡ ನಾನು ತಿದ್ದುಕೊಳ್ಳೋಕೆ ರೆಡಿ ಇದ್ದೀನಿ. ಅದ್ರಲ್ಲಿ 2 ಮಾತೇ ಇಲ್ಲ. ಭೇದ ಭಾವನಿಲ್ಲ, ವಯಸ್ಸಿನ ಅಂತರ ಇಲ್ಲ. ನಾನೇನಾದರೂ ಮಿಸ್ಟೇಕ್ ಮಾಡೋದೇ ಇಲ್ಲ. ಮಾಡಿದರೆ ಒಂದು ಸಣ್ಣ ಮಗು ಹೇಳಿದ್ರು ಒಂದು ಕ್ಷಣ ಯೋಚನೆ ಮಾಡಿ, ಆಯ್ತಮ್ಮ ನನ್ನ ತಪ್ಪಾಯಿತು, ಆಯ್ತಪ್ಪ ನನ್ನ ತಪ್ಪಾಯಿತು. ಆ ಗುಣ ನನ್ನಲ್ಲಿದೆ. ಆ ಗುಣ ಇದ್ದದಕ್ಕೆ ನಾನು ಇವತ್ತು ಬೆಳೆಯೋದಕ್ಕೆ ಕಾರಣಕರ್ತದೆ. ಇಂಥ ಒಂದು ಸಂಸ್ಥೆಯಲ್ಲಿ ಅವಕಾಶ ಕೊಟ್ಟರಲ್ಲ ಅವರಿಗೆ ನನ್ನ ಅನಂತ ಧನ್ಯವಾದಗಳು ಅರ್ಪಿಸ್ತೀನಿ. ಜೊತೆಗೆ ಅವ್ರು ನಾನು 15 ವರ್ಷದಿಂದ ಬಲ್ಲೆ. ನಾವೆಲ್ಲ ಜೊತೆಯಲ್ಲಿ ಒಡನಾಟ ಇದ್ದಂಥವರು. ಸಮಯ ಸಂದರ್ಭಗಳು ಎಲ್ಲರಿಗೂ ಹೆಚ್ಚು ಕಮ್ಮಿ ಆಗ್ತದೆ. ನಾನು ಕೋಟ್ಯಾಧಿಪತಿ, ಭಿಕ್ಷಾಧಿಪತಿ ಆದೆ. ಇವತ್ತು ಕೋಟ್ಯಾಧಿಪತಿ ಆಗಿದ್ದೀನಿ. ನೀವೆಲ್ಲರೂ ಕೋಟ್ಯಾಧಿಪತಿ ಆಗೋದ್ರಲ್ಲಿ 2 ಮಾತೇ ಇಲ್ಲ. ಇದುವರೆಗೂ ಕೋಲಾರದ ಚಿನ್ನದ ನಾಡಿನ ನಂಜುಂಡೇಗೌಡರ ಮಾತನ್ನು ಕೇಳಿದರೆ ಅವರು ಸದಾ ಯಾವಾಗಲೂ ಮಾತನಾಡುತ್ತಾ ಜನರಿಗೆ ಸ್ಫೂರ್ತಿಯನ್ನು ನೀಡುತ್ತಿರುವುದೇ ಅವರಿಗೆ ಮೇನ ಗುರಿಯಾಗಿದೆ. ಒಟ್ಟಾರೆಯಾಗಿ ಸ್ವರ್ಣಗೌರಿ ಕಂಪನಿಯ ಉದ್ಧಾರಕ್ಕಾಗಿ
ಕಂಕಣಬದ್ಧರಾಗಿದ್ದಾರೆ. ಪರ್ಚೇಸ್ ಮಾಡಿಸು ಅಂತ ಹೇಳ್ತಿಲ್ಲ, ಪರ್ಚೇಸ್ ಮಾಡೋದಕ್ಕೆ ಅದ್ಭುತವಾದ ಬೆನಿಫಿಟ್ ಕೊಡ್ತಾ ಇದೀವಿ. ನೀವು ಎಲ್ಲರೂ ಮಾರ್ಕೆಟ್ ಅಲ್ಲಿ ವಿಚಾರಿಸಿ. ನನ್ನ ಹತ್ರ ಸುಮಾರು ಜನ ಸ್ನೇಹಿತರು ನಿನ್ನೆ ಮನೆಯಲ್ಲಿ ಬಂದಾಗ ಹೇಳಿದ್ರು, ಅವ್ರು ಎಷ್ಟೋ ಸಂಘಗಳಲ್ಲಿ ಅಧ್ಯಕ್ಷ ಆಗಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಸರ್ ನಾವು ನಮ್ಮ ಸಂಘದಿಂದ 37,000 ರೂಪಾಯಿಗೆ ಕಾಶಿ ಯಾತ್ರೆ ಕರ್ಕೊಂಡು ಹೋಗ್ತಿದ್ದೀವಿ, ಸತ್ಯವಾದ ಮದ್ದು ಕರ್ಕೊಂಡು ಹೋಗ್ತೀವಿ ಸರ್ ಫ್ಲೈಟ್ ಅಲ್ಲಿ. ಸರಿ, ಆಮೇಲೆ ನೆಕ್ಸ್ಟ್ ಏನ್ ಪಾಯಿಂಟ್ ಏನಿಲ್ಲ ಸರ್, ಕರ್ಕೊಂಡು ಹೋಗ್ತೀವಿ ಅಷ್ಟೇ, 4 ದಿವಸ ಕರ್ಕೊಂಡು ಹೋಗ್ಬರ್ತೇವೆ ಅಷ್ಟೇ. ಎಷ್ಟು 37,000 ರೂಪಾಯಿ. ಹಾ, ಮತ್ತೆ ನಮ್ಮಲ್ಲಿ ಏನಿದೆ ಮತ್ತೆ ವಿಶೇಷವಾಗಿ ಮತ್ತೆ ಅಲ್ಲಿ ಪ್ರಾಪರ್ ಸುವರ್ಣಗೌರಿ ಕಂಪನಿಯ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಕ್ಕಂಥ ಪ್ರಖ್ಯಾತರವರು ಚಿಂತಾಮಣಿಗೆ ಬಂದು ಮಾತನಾಡ್ತಾ ಇದ್ದಾರೆ. ನೀವು ಯಾರ ಸವಾಲಕ್ಕೆ ನೀವು ಹೋಗ್ತೀರಾ, ನೋಡ್ತೀರಾ, ಬಂದ್ ಮನೇಲಿ ಕುತ್ಕೊಂತೀರಾ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಮತ್ತೆ ಕಟ್ಟಿರೋ ಅಮೌಂಟ್ ರಿಟರ್ನ್ ಬರುತ್ತಾ? ಬರಲ್ಲ. ನಮ್ಮ ಕಂಪ್ನಿಯಲ್ಲಿ ನೀವು ಕಟ್ಟಿರೋ ಅಮೌಂಟ್ಗೆ ಪ್ರಾಡಕ್ಟ್ ಕೊಟ್ಟು ಮತ್ತೆ ನಿಮ್ಮನ್ನ ಟ್ರಿಪ್ ಕರ್ಕೊಂಡೋಗಿ ನಿಮ್ಗೆ ಸ್ಯಾಲ್ರಿ ಕೊಟ್ಟು ESC PF ಎಲ್ಲ ಕೊಡ್ತಾ ಇದ್ದಾರೆ. ಬೇರೆ ಕಂಪ್ನಿಯಲ್ಲಿ ಏನ್ ಕೊಡ್ತಾ ಇದ್ದಾರೆ ಅಂತಾನೆ ಕೇಳಿದೆ. ಮೇಡಮ್ ಅವರೇ, ನೀವು ಇಲ್ಲಿಗೆ ಬಂದಿದ್ದೀರಿ, ಒಂದು ನಿಮಿಷ ಬೆಂಗಳೂರಿಂದ ಬಂದಿದ್ದೀರಿ, ಮಾತಾಡಿ ಸರ್. ಹಾಗೆ ನಾನು ಇನ್ನೊಂದು ಮೊನ್ನೆ ಒಂದು ಪೇಪರ್ ಹಾಕಿದ್ದೆ, ವಿಜಯ ಕರ್ನಾಟಕದ ಸಿಕ್ತು ಕರೆಕ್ಟ್ ಟೈಮ್ಗೆ 45,000 ರೂಪಾಯಿ ಸರ್. ಕಾಶಿ ಯಾತ್ರೆ ಬಗ್ಗೆ 45,000 ರೂಪಾಯಿ. ನಾನು ಈ ಸಂಡೇ ಅಲ್ಲದೆ ನೆಕ್ಸ್ಟ್ ಸಂಡೇ, ಕಮ್ಮಿ ನಾಳೆ ಸಂಡೇ ಅಲ್ವಾ, ನೆಕ್ಸ್ಟ್ ಸಂಡೇ ಬಂದು ನಾನು ನಿಮ್ಗೊಂದು ವಿಡಿಯೋ ಕಳಿಸ್ತೀನಿ ನೋಡಿ. ನೆಕ್ಸ್ಟ್ ಸಂಡೇ ಒಂದು ವಿಡಿಯೋ ಮಾಡ್ತೀನಿ ಆಯ್ತಲ್ವಾ. ಅದು ಇವತ್ತು ಗುಲ್ಬರ್ಗದಲ್ಲಿ 4 ಜನ 5 ಜನ ಸ್ಯಾಲರಿ ಚೋರ್ಸ್ ಆಗಿದ್ದಾರೆ, 25 ಜನ ಟ್ರಿಪ್ ಚೋರ್ಸ್ ಆಗಿದ್ದಾರೆ. ಅವರೆಲ್ಲ ಸೇರಿ 150 ಜನರು ಸೇರಿಸ್ಬಿಟ್ಟು ಮಠಾಶಿ ಕರ್ಸ್ಬಿಟ್ಟು ಪ್ರವಾಸ ಮಾಡಿಸ್ತಾರೆ ಕಾಶಿ ಒಳಗೆ. ಹೌದು, ಯಾಕೆ ನಮ್ಗೆ ಕಲ್ಚರ್ ಮಾಡ್ತಾ ನಾವು ಎಲ್ಲಿದ್ದೀವಿ, ಏನ್ ಮಾಡ್ಬೇಕು, ನಾವ್ ಯಾರು, ಎಲ್ಲಿಂದ ಬಂದಿವಿ, ಮೂಲ ಏನ್ ನಮ್ದು ಎಲ್ಲ ಮರ್ತೋಗ್ಬಿಟ್ಟಿದ್ದೀವಿ. ಬೇಡದಿಂದ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ? ಹೋಗ್ತೀವಿ. ಗೋದಲ್ಲಿ ನಮ್ಮ ಊರ ಕಡೆ ಹುಟ್ಟಿದ್ರ, ಥೈಲ್ಯಾಂಡ್ ಅಲ್ಲಿ ಹುಟ್ಟಿ ಜನ್ಮ ಮಾಡ್ತಾಳೆ, ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡ್ ಬಂದಿದ್ರು. ಥೈಲ್ಯಾಂಡ್ ಅಲ್ಲಿ ಪೂಜೆ ಮಾಡಿದ್ದಲ್ಲಿ, ಯಾತ್ರೆ ಬಂದಿದ್ದಲ್ಲಿ, ನಾವು ಜನವರ ಹಾಕಿದ್ದಲ್ಲಿ, ಪ್ರತಿಯೊಂದು ಹುಟ್ಟೋದ್ ಮೂಲ ನಾವು ಅದನ್ನ ಬಿಟ್ಬಿಟ್ಟು ಇನ್ನೇನು ಮಾಡಕ್ ಹೋಗ್ತೀವಿ. ಅದಕ್ಕೆ ಇವತ್ತು ಈ ಸ್ಯಾಲರಿ ಕಾನ್ಸೆಪ್ಟ್ ಇದೆ ಅಲ್ವಾ, ಇದು ನೀವು ಬೇಗ ಮಾಡ್ಕಂದ್ರೆ ನೀವಲ್ಲ, ನಿಮ್ಮ ಕೆಳಗಡೆ ಡಜನ್ ಗಟ್ಟಲೆ ಜನ ಸ್ಯಾಲರಿ ಹೋಲ್ಡರ್ಸ್ ಕ್ರಿಯೇಟ್ ಆಗ್ತಾರೆ. ಬಂಪರ್ ಆಫರ್, ಯಾಕೆ 39,000 ರೂಪಾಯಿ 100% ಪ್ರಾಡಕ್ಟು ಕೊಟ್ಟು, ಟ್ರಿಪ್ಪು ಕೊಟ್ಟು, ಫರ್ದರ್ ಅವರಿಗೆ 40% ಡಿಸ್ಕೌಂಟ್ ಕೊಡ್ತದೆ. 40%. ನಾನು ಎಷ್ಟೋ ಬಂದು ತೋರಿಸಿದ್ದೀನಿ. C&F ಗೆ ನೀವು ಯಾವುದೇ ಕಂಪ್ನಿ ಕೇಳಿ, ಇಲ್ಲಿ ಅಕ್ಕಪಕ್ಕ ಸಪ್ಲೈಸ್ ಇರ್ತಾರಲ್ಲ, ಅಂಗಡಿಲಿ ಹೋಗ್ಬಿಟ್ಟು ಏನು ಏಜೆನ್ಸಿ ಸಪ್ಲೈ ಮಾಡ್ತಾನ, ಆ ಏಜೆನ್ಸಿ ಕೇಳಿ ಅವ್ನ ಏಜೆನ್ಸಿಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂತೇಳಿ ಅವ್ನು ಹೇಳ್ತಾರೆ, ನಮ್ಗೆ 5% 4% ಯಾವುದೇ ಪ್ರಾಡಕ್ಟ್ ತಗೊಳ್ಳಿ. ಅಂಗಡಿಯವ್ರಿಗೆ 10, 12, 15, 20% ಮ್ಯಾಕ್ಸಿಮಮ್. ಅದ್ರ ಮೇಲೆ ಡಿಸ್ಟ್ರಿಬ್ಯೂಟ್ ಇರ್ತಾನೆ, ಏರಿಯಾ ತಾಲೂಕಿಗೆ ಒಬ್ಬ, ಅವ್ನು ಕೇಳಿ ಎಷ್ಟಿರುತ್ತೆ ಅಂತೇಳಿ. ಡಿಸ್ಟ್ರಿಕ್ಟ್ಗೆ ಒಬ್ಬ C&F ಇರ್ತಾನೆ, ಅವ್ನಿಗೆ ಕೇಳಿ ಎಷ್ಟಿರುತ್ತೆ. ಹೂಡಿಕೆಗಳು ಲಕ್ಷಗಟ್ಟಲೆ ಮಾಡಿರ್ತಾರೆ ಸರ್. ಇವತ್ತು ನಾವು ಏನು ಮಾಡಿದ್ರೆ 35,000 ರೂಪೀಸ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ಗಿಂತಲೂ ಮೀರಿ ಬೆಳಿಬಹುದು, ನಾವು C&F ಲೆವೆಲ್ ಬೆಳಿಬಹುದು ನಾವು. ಸೊ ಅಂತ ಒಂದು ಅವಕಾಶ 40% ಡಿಸ್ಕೌಂಟ್ ಸಾಮಾನ್ಯ ಅಲ್ಲ. ಅವರೆಲ್ಲ ಅಂಗಡಿ ಕೊಡ್ತಾರ, ಅಂಗಡಿ ಬ್ರ್ಯಾಂಡ್ ಆಗಿದಾರ, ಬೇಡ ನಾನು ನಮ್ಮ ಫ್ರೆಂಡ್ ಸರ್ಕಲ್, ರಿಲೇಟಿವ್, ನೈಬರ್ಸ್ ಬ್ರ್ಯಾಂಡ್ ಆಗ್ತೀನಿ. ನನ್ನ ಸರ್ಕಲ್ ಅಲ್ಲಿ ನಮ್ಮ ಊರಲ್ಲಿ ಎಷ್ಟೋ ಕಡಿಮೆ 50, 100, 200 ಮನೆಗಳು ಇದ್ದಾಗ, ಅಕ್ಕಪಕ್ಕ ವಿಕಾಸ್ ಮನೆಗಳು ಸಿಗ್ತಾವೆ. ನಂಗೆ ಹೋದ್ರೆ ಯಾಕೆ ಎಲ್ಲರೂ ಓಡಿಸ್ಬಿಡ್ತಾರ, ನಮಗೆ ಕರೆದು ಕೂರ್ಸ್ಕೊಂಡು 2 ನಿಮಿಷ ಮಾತಾಡ್ಸಕ್ಕೆ ಅವಕಾಶ ಕೊಡಲ್ವಾ? ಕೊಡ್ತಾರೆ. ಸೊ ನೋಡಿ, ಇವತ್ತು ಅಂತ ಒಂದು ದೊಡ್ಡ ಅವಕಾಶ ಇದೆ. ಈ ಸ್ಯಾಲರಿ ಹೆಚ್ಚೋರಾದ್ರೆ ನಿಮ್ಗೊಂದು ID ಕಾರ್ಡ್ ಬರುತ್ತೆ ಸರ್. ನೋಡಿ ಸರ್, ID ಕಾರ್ಡ್ ತಗೊಂಡು ತೋರಿಸ್ಕೊಂಡ್ಬಿಟ್ಟು ನೀವು ಸ್ಯಾಲರಿ ಇದ್ರೆ ನಾನು ಪರ್ಮನೆಂಟ್ ಎಂಪ್ಲಾಯ್, ಕಾಯಂ ಉದ್ಯೋಗಿ, ಐ ಆಮ್ ನಾಟ್ ಎ ಏಜೆಂಟ್, ಐ ಆಮ್ ನಾಟ್ ಎ ಕಮಿಷನ್ ಹೋಲ್ಡರ್, ನಾನು ಕಾಯಂ ಉದ್ಯೋಗಿ ಆಗಿದ್ದೀನಿ. ನಾನು ಇವತ್ತು ಇಡೀ ಊರಿಗೆ ನಮ್ಮ ಕಂಪನಿಯ ಪ್ರಾಡಕ್ಟ್ಸ್ ನ ಕಂಪ್ಲೀಟ್ ಏಜೆನ್ಸಿ ಮಾಡಕ್ ಬಂದಿದ್ದೀನಿ ಅಂತ ಹೇಳಿ ನೀವು ಪ್ರಾರಂಭ ಮಾಡಿದ್ರೆ, ಗುರುತು ಪರಿಚಯ ಊರಿಗೆ ಹೋದ್ರು ಕೂಡ ನೀವು ನಿಮ್ನು ಒಡೆ ಬಿಡ್ಕೊಳ್ತಾರೆ ಸರ್. ಅವಕಾಶ ಕೊಡ್ತಾರೆ, ವೆಲ್ಕಮ್ ಮಾಡ್ತಾರೆ, ಎಲ್ಲ ಮಾಹಿತಿ ಕೇಳ್ತಾರೆ, ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ರೆಫರೆನ್ಸ್ ತಗೋದಂತ ಕಥೆನೇ ಬೇರೆ. ಸೊ ಅಂದ್ರೆ ಮಾರ್ಕೆಟ್ ಅಲ್ಲಿ ಸ್ವರ್ಣಗೌರಿದು ಹೋಮ್ ಮೇಡ್ ಸ್ಪಾಟ್ ಬಿಸ್ನೆಸ್ 100ಕ್ಕೆ 100% ಇವತ್ತು ಖಾಲಿ ಇದೆ ಸರ್. ನಾವೆಲ್ಲ ಕಡೆ ಇನ್ನು ಬೆಳೆದು ನಿಲ್ಲಿಸಿ ಸ್ಪೆಂಡ್ ಮಾಡಿಲ್ಲ. ಸೊ ಈಗ ಸ್ಟಾರ್ಟಿಂಗ್ ಸ್ಟೇಜ್ ಆದ್ರಿಂದ ನೀವು ಯಾವ ಮಟ್ಟಕ್ಕೆ ಬೇಕಾದ್ರೂ ಗ್ರೋ ಮಾಡ್ಕೋಬಹುದು, ಅದು ಒಂದು ಅವಕಾಶ ಇದೆ ಇಲ್ಲಿ. ಇವತ್ತು ನೋಡಿ, ಏನು ಕಾಶಿ ವಿಶ್ವನಾಥ ಟೆಂಪಲ್ ಅಲ್ಲಿ ಇವತ್ತು ಹೆಚ್ಚು ಕಡಿಮೆ ಸರೌಂಡಿಂಗ್ ಅಲ್ಲಿ ಇಷ್ಟು ಸುಮಾರು 10-11 ಪ್ಲೇಸ್ಗಳು ವಿಸಿಟ್ ಮಾಡಿಸ್ತೀವಿ, ಅರ್ಥದಲ್ವಾ? ಮತ್ತೆ ಅಯೋಧ್ಯದಲ್ಲಿ 4 ಪ್ಲೇಸ್ ವಿಸಿಟ್ ಮಾಡಿಸ್ತೀವಿ. ಸೊ ಅವ್ರು ಹೇಳಿದ್ರು 37,000 ರೂಪಾಯಿ, ನಿನ್ನೆ ಬಂದ್ರೆ ಮೇಡಮು ಪ್ರೆಸೆಂಟ್ ಹೇಳಿದ್ರು 37,000 ರೂಪಾಯಿ ಕಾಶಿ ಯಾತ್ರೆ ಮಾತ್ರ, ಅಯೋಧ್ಯೆ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ಅಯೋಧ್ಯೆಗೆ ಒಂದು 17-15 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಅಲ್ಲಿ ಒಂದ್ ದಿವಸ ಮತ್ತೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡಬೇಕು, ಪ್ಲಸ್ ಹೋಟೆಲ್ ಬಾಡಿಗೆ, ಊಟ, ವಸತಿ ಎಲ್ಲದೂ ಇದೆ, ಟ್ರಾವೆಲಿಂಗು, 200 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಲ್ಲಿಂದ. ಇದು ಎಲ್ಲ ಲೆಕ್ಕ ಹಾಕಿದ್ರೆ ನಮ್ಮಪ್ಪನ ಹಣೆಬಲ್ಲ, ನಿಮ್ಮಪ್ಪನ ಯಾರಪ್ಪ ಹಣೆಗೂ ಕೂಡ ಕರ್ಕೊಂಡು ಹೋಗಿ ಆಗೋದಿಲ್ಲ. ನೋ ವರ್ಕೌಟ್. ಸೊ ಯಾಕಂದ್ರೆ 25,000 ರೂಪೀಸ್ ಲಾಸ್ಟ್ ನಾನು ಬುಕ್ ಮಾಡಿದೆ,
ಗುಲ್ಬರ್ಗದಲ್ಲಿ 20 ಜನಕ್ಕೆ ಆಲ್ರೆಡಿ ಮೊದಲ ಒಂದು ಪ್ರವಾಸ ಕಳಿಸ್ಕೊಡ್ತಿದ್ದೀವಿ ಗುಲ್ಬರ್ಗ ಟೀಮ್ ಅವ್ರಿಗೆ. 20 ಜನಕ್ಕೆ ಬುಕ್ ಮಾಡಿದಾಗ ಒಬ್ಬೊಬ್ಬರಿಗೆ ಸರ್ ಟ್ರಿಪ್ ಎಕ್ಸ್ಪೆನ್ಸ್ 25,000 ರೂಪಾಯಿ ಬರುತ್ತೆ. ಹೋಟೆಲ್, ಫುಡ್ ಅರ್ಧಲ್ವಾ, ಕಂಪ್ಲೀಟ್ ಫ್ಲೈಟ್ ಚಾರ್ಜ್ ಎಲ್ಲ ಸೇರ್ಪೇಟವರು 25,000 ರೂಪಾಯಿ ತಲೆಗೆ ಬಂದಿದೆ. ಇನ್ನು 39 ರೂಪಾಯಿ ಪ್ರಾಡಕ್ಟ್ ಕೊಡಬೇಕು, ಮತ್ತೆ 300 ರೂಪಾಯಿ ಕಮಿಷನ್ ಕೊಡಬೇಕು. ಎಲ್ಲದೂ ಇದೆ, ನಿಮ್ಗೆ ಲೆಕ್ಕ ಕಣ್ಮುಂದೆ ಕಾಣ್ತದೆ. ಸೊ ಇಲ್ಲಿ ಇಂಥ ಒಂದು ಅವಕಾಶನ ಯುಟಿಲೈಸ್ ಮಾಡ್ಕೊಳ್ಳಿ. ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ನಿಮ್ ಪಾಕೆಟ್ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಫ್ಯೂಚರ್ ಬೇಕಲ್ಲ ಅಲ್ವಾ. ಈಗ ಜಿಯೋ ಸಾವಿರಾರು ಕೋಟಿ ಜಿಯೋ ಸ್ಟ್ಯಾಂಡ್ ಮಾಡ್ಬೇಕಾದ್ರೆ ಫಸ್ಟ್ ಎಲ್ಲ ಕಡೆಗೂ ನೆಟ್ವರ್ಕ್ ಬಂದ, ಪ್ಲಾನ್ ರೆಡಿ ಮಾಡ್ದ, ಅದಕ್ಕೆ ಏನ್ ಬೇಕು ಡಿಸ್ಟ್ರಿಬ್ಯೂಟರ್ ರೆಡಿ ಮಾಡ್ದ, ಸಿಮ್ಗಳನ್ನ ಫುಲ್ ಮ್ಯಾನುಫ್ಯಾಕ್ಚರ್ ಮಾಡಿಸ್ದ, ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಫಸ್ಟ್ ಅವ್ನು ಮಾಡ್ಕಂದ. ಆಮೇಲೆ ತಂದ ಒಂದೇ ಸತಿ ಲಾಂಚ್ ಮಾಡ್ದ, ಪಟ 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 ಅಂತ ಎಲ್ಲ ದಬ ದಬ ಅಂತ ಬಂತು. ಅದಕ್ಕೆ ಇವತ್ತು ಹೇಳ್ತಿರೋದು ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ, ಇವತ್ತು ಇಲ್ಲಿ ಏನ್ ನಡೀತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡು ಸರ್ ಇದನ್ನ ಪ್ಲಾನ್ ಮಾಡ್ಕೊಂಡ್ರೆ ನಿಮ್ ಊರಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ ಬಂಧು ಬಳಗದಲ್ಲಿ, ನಿಮ್ ರಿಲೇಟಿವ್ ಸರ್ಕಲ್ ಅಲ್ಲಿ, ಫ್ರೆಂಡ್ಸ್ ಸರ್ಕಲ್ ಎಷ್ಟು ಜನ ನಿರುದ್ಯೋಗಿಗಳಿದ್ದಾವೆ ಪತ್ತೆ ಹಚ್ಚಿ ಸರ್. ಯಾರು ಕೂಡ ಈಗ ನಾವು ನೋಡ್ತೇವೆ ಒಂದು ಸ್ಮಾಲ್ ಪೋಸ್ಟ್ಗೆ ಲಕ್ಷಾಂತರ ರೂಪಾಯಿ ಲಂಚ ಕೊಡೋಂಥ ಪರಿಸ್ಥಿತಿಗಳು ಆಚರಣೆ ನಡೀತಾ ಇದೆ. ಎಷ್ಟು ಸಂಬಳ? 12,000, 15,000, 20,000 ಸಂಬಳ. ಅಂಥದ್ದು ಇವತ್ತು ಆ 39,000 ರೂಪಾಯಿ ಅಂತಕ್ಕಂಥದ್ದು ಮನೆಗೆ ಐಟಮೂ ಆಯ್ತು. ಅಥವಾ ಅದು ಬೇರೆ ರಿಟೇಲು ಮಾಡ್ಕೋಬಹುದು, ಮನೆಗೆ ತಗೊಂಡು ಬಳಕೆ ಮಾಡ್ಕೋಬಹುದು. ನಾವು ಹಂಗೂ 6 months ಟೈಮ್ ಅಂತ ಹೇಳಿದ್ವಿ, ಅರ್ಥದವಾ? ಸೊ ಇದನ್ನ ಮಾಡ್ಕೊಂಡ್ರೆ ಸರಿಯಾಗಿ ಸ್ನೇಹಿತರೆ ಇವತ್ತು ನಿಮ್ದು ಸ್ಯಾಲರಿ ಅಚೀವ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಮಂತ್ ಆಗುತ್ತೆ. ನೀವು ಬೇಗ ಮಾಡ್ಕೊಂಡಷ್ಟು ನಿಮ್ ಕೆಳಗಡೆ ಟೀಮ್ ಸ್ಟ್ಯಾಂಡ್ ಆಗ್ತಾ ಬರುತ್ತೆ. ಯಾಕೆ ಈ 16,200 ರೂಪಾಯಿ ಬಂದು ನಮ್ದು ಪ್ರಾರಂಭದ ಸ್ಯಾಲರಿ, ಅರ್ಥ ಮಾಡ್ಕೊಳ್ಳಿ ಸರ್. ಆಗ ನಾವು ಎಲ್ಲಿವರೆಗೂ ಫ್ಯೂಚರ್ ಕಾಣಬಹುದು ಈ ಕಂಪ್ನಿಲಿಂದ ಸರ್. ಮಾರ್ಕೆಟಿಂಗ್ ಡೈರೆಕ್ಟರ್ 5 ಅಂತ ಹೇಳ್ತೀವಿ, 2.25 ಲಕ್ಷ ಸ್ಯಾಲರಿ ಇದೆ ಸರ್. 2.25 ಲಕ್ಷ ಸ್ಯಾಲರಿ ಕೂಡ ಪ್ರಮೋಷನ್ ನೀವು ತಗೋಬಹುದು ಸ್ಯಾಲರಿ ಸಿಸ್ಟಮ್ ಅಲ್ಲಿ. ಕಮಿಷನ್ ಬಿಟ್ಬಿಡಿ, ಕಮಿಷನ್ ಬಗ್ಗೆ ನಾನು ಮಾತೇ ಆಡ್ತಾರೆ. ಕಮಿಷನ್ಸ್ ಒಂದು ಇದ್ದೇ ಇದೆ, ಅದು ಪಡಿಗೆ ನೀವು ಮಾಡಿದ್ದಕ್ಕೆ ಅವ್ರು ರೀಪರ್ಚೇಸ್ ಮಾಡಿ ಬರ್ತಾನೆ ಹೋಗುತ್ತೆ. ಎಷ್ಟು ಬರುತ್ತೆ? ಲಕ್ಷ ಗಟ್ಟಲೆ ಬರ್ಬೋದು, ಕೋಟಿ ಗಟ್ಟಲೆ ಬರ್ಬೋದು, ನೀವು ಟೀಮ್ ಬಿಟ್ ಮಾಡೋದ್ಮೇಲೆ ಡಿಪೆಂಡ್. ಸೊ ಅದಕ್ಕೆ ಇವತ್ತು ಒಂದ್ಸತಿ ನೀವು ಇದ್ರಲ್ಲಿ ಟೀಮ್ ಸ್ಟ್ಯಾಂಡ್ ಮಾಡ್ಕೊಂಡು ಸ್ಯಾಲರಿ ತಗೊಂಡಿದ್ರೆ ನೀವು ಒಂದು ರೋಲ್ ಮಾಡ್ಲಾಗ್ತೀರಾ, ನೀವು ಒಂದು ಬ್ರ್ಯಾಂಡ್ ಅಂಬಾಸಡರ್ ಆಗ್ತೀರಾ. ಗೌಡ್ರು ಇವತ್ತು ಶೈನ್ ಆಗ್ತಿರೋದೆ ಅವ್ರು ಮೊದಲ ವಿನ್ನರ್ ಆದ್ರಿಂದ. ಅವ್ರ ಟೀಮ್ ಅಲ್ಲಿ ಎಲ್ಲರೂ ನೋಡ್ಕೊಂಡು ವರ್ಚಸ್ ಬಂದಿದೆ, ಅದು ಟೀಮ್ ಆಗ್ತಾನೆ ಇದೆ, ಡೂಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ಅದು ವಿಚಾರ ಇದೆ. ಹಾಗಾಗಿ ಇವತ್ತು ಚಿಂತಾಮಣಿ ಭಾಗದಲ್ಲಿ ಕೂಡ ಒಂದು ಮೊದಲ ಸ್ಯಾಲರಿ ಅಚೀವರ್ ನಮ್ಮ ರೆಡ್ಡಿ ಸರ್ ಮತ್ತೆ ಚಂದ್ರಶೇಖರ್ ಸರ್ ಆಗಿದ್ದಾರೆ, ಜಯಮ್ಮ ಅವರು ಮತ್ತೆ ಸರ್ ಸರೋಜ. ಸೊ ಈ 4 ಜನಕ್ಕೂ ಕೂಡ ಹೃತ್ಪೂರ್ವಕ ಅದ್ದೂರಿಯಾದಂತ ಚಪ್ಪಾಳೆಯನ್ನು ಕೊಟ್ಬಿಟ್ಟು ಅವರಿಗೆ, ಯಾಕೆಂದ್ರೆ ನಾವು ನೋಡ್ತೇವೆ ನಾನಾ ಕ್ಷೇತ್ರ, ನಾನಾ ಭಾಗದಲ್ಲಿ. ಒಂದು ಗುಲ್ಬರ್ಗ ಎಂದು ನೋಡಿ, ಗುಲ್ಬರ್ಗ ಹೊಂದಿಸ್ಕೊ ಹೋಗಿಲ್ಲ. ತಮಿಳ್ನಾಡಲ್ಲಿ ಸರ್ ನಾನು ಝೂಮ್ ಮೀಟಿಂಗ್ ಬಂದಾಗ ಅದೇ ಹೇಳ್ತಾ ಇರ್ತೇನೆ. ಅವರು ಕೂಡ ತಮಿಳ್ನಾಡಲ್ಲಿ ಕೇಳಿ ಒಂದಿಸ್ಕೂ ಅವ್ರು ನಮ್ಗೆ ನೋಡಿಲ್ಲ ಬಂದು. ಅದು ಜಸ್ಟ್ ಫೋನ್ ಕಾಲ್ ಮುಖಾಂತರ ಒಂದು 5-6 ಸತಿ ಫೋನ್ ಕಾಲ್ ಮಾತಾಡೋದು ಬಿಟ್ರೆ ಇನ್ನೇನು ಹೋಗಿಲ್ಲ, ಇನ್ನೇನು ಸರ್ವಿಸ್ ಕೊಟ್ಟಿಲ್ಲ ಸರ್. ಇವತ್ತು ಅಲ್ಲೇ ಹೆಚ್ಚು ಕಡಿಮೆ 5-6 ಜನಕ್ಕೂ ಹೆಚ್ಚು ಜನ ಇವತ್ತು ಸ್ಯಾಲರಿ ಅಚೀವರ್ಸ್ ಆಗಿದ್ದಾರೆ. ಸುಮಾರು 30-40-32 ಜನ ಇವತ್ತು ಟ್ರಿಪ್ ಅಚೀವರ್ಸ್ ಆಗಿದ್ದಾರೆ. ಮತ್ತೆ ಕಾರ್ ವಿನ್ನರ್ ಆಗಿದ್ದಾರೆ. ಕಾರ್ ಎಷ್ಟು? 6 ವರ್ಷ ಸ್ಯಾಲರಿ. ಸರಿ ಅರ್ಥ ಮಾಡ್ಕೊಳ್ಳಿ. ಇದು ಕೆಲಸ ಮಾಡೋರಿಗೆ, ಸಾಧನೆ ಮಾಡಿದ್ರೆ ಮಾತ್ರ ಕಣ್ಣಿ ಕಾಣುತ್ತೆ. ಯಾರು ಸೋಮೇರಿಯಾಗಿ ಆಲ್ತೋ ಪಾಲ್ತೋ ತರ ಬಂದಪಟ್ಟ ಮಾಡ್ತಾರೆ, ಏನು ಕಾಣಲ್ಲ, ಎಲ್ಲ ಮಂಜಾಗಿ ಕಾಣುತ್ತೆ ಸರ್. ಇವತ್ತು ಕಾರ್ ಅಚೀವ್ಮೆಂಟ್ ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ಇದೆ ಅಂದ್ರೆ, ಕಾರ್ ಅಚೀವ್ಮೆಂಟ್ ನೀವು ಮಾಡ್ಕೋದ್ರಿಂದ 6 ವರ್ಷದ ಸ್ಯಾಲರಿ ಫಿಕ್ಸ್ ಆಗತ್ತೆ ನಿಮ್ಗೆ ಅಡ್ವಾನ್ಸ್ ಆಗಿ. ತಿಂಗಳ ಟೆನ್ಷನ್ ಇಲ್ಲ, ವರ್ಷ ಟೆನ್ಷನ್ ಇಲ್ಲ, 6 ವರ್ಷ ರಿಸರ್ವ್ ನಿಮಗೆ. ಅದನ್ನೇ ಇವತ್ತು ಸಿರಾ ಭಾಗದಲ್ಲಿ ಲೀಲೇಶ್ ಆರಾಧ್ಯ ಅಂತೇಳಿ 6 ವರ್ಷದಲ್ಲಿ 7,20,000 ರೂಪಾಯಿ ಬಿಸ್ನೆಸ್ ಮಾಡ್ಬೇಕು. 7,20,000 ಈಗ 9,36,000 ಈ ತಿಂಗಳು 39 ಇಟ್ಟು 24 ಐಡಿ, 39 24 39,000 ಇಟ್ಟು 24 ಐಡಿ, 9,36,000. ಅಂದ್ರೆ 72 ತಿಂಗಳು 11,64,000 ರೂಪಾಯಿ ಏನೋ ಆಗುತ್ತೆ. ನಿಯರ್ಲಿ 12 lakhs ಪ್ಲಸ್ 1 ಲಕ್ಷ ನಿಮ್ಗೆ ನಿಯರ್ಲಿ ಅದು ಪಿ ಎಫ್ ಫಂಡ್ ಬರುತ್ತೆ 6 ವರ್ಷಕ್ಕೆ. 24 ಈ ತಿಂಗಳು 32 ಒಳಗೆ ನೆಕ್ಸ್ಟ್ ಮಂತ್ ಮಾಡ್ತೇವೆ ಅಂತಂದ್ರೆ 9,36,000 ಕೇಳಿ ಹೇಳ್ತೀನಿ. ನಾನೇ ಕ್ಯಾಲ್ಕುಲೇಷನ್ ಮಾಡಿ ನಾನೇ ಬರ್ತಿದ್ದೆ, ಡಿಸೈನ್ ಮಾಡಿದ್ದು ಕೇಳಿ ಹೇಳ್ತೀನಿ ಸರ್. 39,000 ಇಂಟು 24 ಐಡಿ ಅಂದ್ರೆ 9,36,000 ನೀವು ಬಿಸ್ನೆಸ್ ಕೊಡ್ತೀರಾ ಸರ್. ಒಂದಾ ನೀವು ಕೊಟ್ಟರೆ ಬಿಸ್ನೆಸ್ ಎಷ್ಟು? ನಿಮಗೆ ಕಂಪ್ನಿ ರಿಟರ್ನ್ಸ್ ಎಷ್ಟು ಪ್ರಾಮಿಸ್ ಮಾಡುತ್ತೆ, ಕೊಡುತ್ತೆ, ಕಮಿಟ್ಮೆಂಟ್ ಆಗುತ್ತೆ ಅಂದ್ರೆ 16,200 ರೂಪಾಯಿದಂಗೆ ನಿಮಗೆ 72 ತಿಂಗಳು ಅಂದ್ರೆ 6 ವರ್ಷ. 6 ವರ್ಷ ನಿಮ್ಗೆ ಸ್ಯಾಲರಿ ರಿಸರ್ವ್ ಆಗ. ಓಕೆ, ಅಲ್ಲಿ 11 ಲಕ್ಷ ಚಿಲ್ಲರೆ ನಿಮ್ಗೆ ಸ್ಯಾಲರಿ ಬರುತ್ತೆ. ಪಿ ಎಫ್ 1 ಲಕ್ಷ ಬರುತ್ತೆ ಪ್ರತಿ ತಿಂಗಳ 72 ತಿಂಗಳಿಗೆ. ಮತ್ತೆ 1 ಲಕ್ಷ ರೂಪಾಯಿ ಕಾರ್ ಡೌನ್ ಪೇಮೆಂಟ್ ನಿಮ್ಗೆ ಇಮಿಡಿಯೇಟ್ ಆಗಿ ಕೊಟ್ಬಿಡ್ತೀವಿ. 24 ಮುಗಿಸಿದ ತಕ್ಷಣ ಇಮಿಡಿಯೇಟ್ ಕಾರ್ ಡೌನ್ ಪೇಮೆಂಟ್ ಕೊಡ್ತೀವಿ. ಅದನ್ನ ಗೌಡ್ರೆ ಕೇಳಿ 3 ಕಾರ್ ತಗೊಂಡಿದ್ದಾರೆ.
ಪ್ರತಿಯೊಂದಕ್ಕೂ ಕಾರ್ ಡೌನ್ ಪೇಮೆಂಟ್ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟಿವಿ ಇಮಿಡಿಯೇಟ್ ಪ್ಲಸ್ ನೆಕ್ಸ್ಟ್ ಮಂತ್ ಇಂದ ನಿಮಗೆ 15,000 ರೂಪಾಯಿ ಕಾರ್ EMI ಕಂಪ್ನಿನೇ ಕಟ್ಟುತ್ತೆ. ಗೌರವ ಬಂದಿದೆಯಾ? ಎಸ್ ಸರ್. ಸ್ಯಾಲರಿ ಬಂದಿದೆಯಾ? ಎಸ್. ಡೌನ್ ಪೇಮೆಂಟ್ ಎಲ್ಲ ಬಂದಿದೆ ಸರ್. ಕಮಿಷನ್ ಬಂದಿದೆ ಸರ್. ಸಾರಿ ರೆಡ್ಡಿ ಸರ್ಗೂ ಬಂದಿದೆ ಅರ್ಥವಾ? ಸೊ ನಿಮಗೆ ಕಾರ್ EMI 15,000 ರೂಪಾಯಿ ಹೋದಂಗೆ 60 ತಿಂಗಳು ಕಾರ್ EMI ಬರುತ್ತೆ. 60 ಮಂತ್ಸ್ 5 ಇಯರ್ಸ್ ಕಾರ್ EMI ಕಂಪ್ನಿ ಕಟ್ಟುತ್ತೆ. ಮತ್ತೆ ಆ ಕಾರ್ ಅಚೀವ್ಮೆಂಟ್ ಆಗಿರೋ ವ್ಯಕ್ತಿ ಆ ಹೊಸ ಬಿಸ್ನೆಸ್ ಪ್ರತಿ ತಿಂಗಳು ಕೂಡ 3 ರಿಂದ 5 ಲಕ್ಷ ಬಿಸ್ನೆಸ್ ಕೊಟ್ಟ ಅಂದ್ರೆ 30,000 ರೂಪಾಯಿ ಕಾರ್ ಅಲೌನ್ಸ್ ಕೊಡ್ತೀವಿ. ಎಷ್ಟು ಸರ್? 30,000 ರೂಪಾಯಿ ಕಾರ್ ಅಲೌನ್ಸ್ ಕೊಡ್ತೀವಿ ಕಮಿಷನ್ ಬಿಟ್ಟು. ನೀವು ಹೊಸ ಬಿಸ್ನೆಸ್ 3 ರಿಂದ 5 ಲಕ್ಷ ತಂದಿರೋದಕ್ಕೆ ಕಮಿಷನ್ ಆ ತಿಂಗಳ ಪ್ರಕಾರ ಏನ್ ಕ್ಯಾಲ್ಕುಲೇಷನ್ ಮಾಡಬಹುದು, ಏನ್ ಆಫರ್ ಇರುತ್ತೆ ಅದ್ರ ಮೇಲೆ ಕಮಿಷನ್ ಬರುತ್ತೆ. ಪ್ಲಸ್ ಕಾರ್ ಅಲೌನ್ಸ್ ನಿಮ್ಗೆ 30,000 ರೂಪಾಯಿ ಬರುತ್ತೆ. ಅಂದ್ರೆ ದುಡ್ಡಿಗೆ ದುಡ್ಡು 25 ಲಕ್ಷ. ಹಾ ನಿಮ್ಗೆ ಇದೆಲ್ಲ ಲೆಕ್ಕ ಹಾಕೊಂಡ್ರೆ ಓವರ್ ಲೈಕ್ ಎಷ್ಟು ಬರುತ್ತೆ ಅಂತ ಜಸ್ಟ್ ನೋಡಿ ಸರ್. ನೀವು ಕೊಟ್ಟಿರೋ ಟಾರ್ಗೆಟ್ಗಿಂತ 3 ಪಟ್ಟು ಮೇಲೆ ರಿಟರ್ನ್ ಸಿಗುತ್ತೆ. 3-4 ಪಟ್ಟು ರಿಟರ್ನ್ ಸಿಗುತ್ತೆ. ಅಲೈನ್ಸ್ ಬಿಟ್ರೆ 22 ಲಕ್ಷ ಮೇಲೆ ಮೇಡಮ್ ಹೇಳಿದಂಗೆ ಇವತ್ತು ನಿಮಗೆ ಇದಕ್ಕೆ ಬೆನಿಫಿಟ್ ಸಿಗುತ್ತೆ. ಸೊ ಇದು ಅವಕಾಶ ಇದೆ. ನೆಕ್ಸ್ಟ್ ಮಂತ್ ಮಾಡ್ಕೊಂತಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಮಂತ್ 24 ಇರುತ್ತೆ. ಇನ್ನು 3 ತಿಂಗಳು ಬಿಟ್ಟು ಮಾಡಿದ್ರು 24 ಇರುತ್ತೆ. ಬಟ್ ಸ್ಯಾಲರಿ ಡ್ಯೂರೇಷನ್ ಮಾತ್ರ ಕಡಿಮೆ ಆಗ್ತವೆ. ಸೆಪ್ಟೆಂಬರ್ ಮಾಡ್ಕೊಂಡ್ರೆ 6 ವರ್ಷ, ಅಕ್ಟೋಬರ್ ಮಾಡ್ಕೊಂಡ್ರೆ 4 ವರ್ಷ, ನವೆಂಬರ್ ಮಾಡ್ಕೊಂಡ್ರೆ 3 ವರ್ಷ, ಡಿಸೆಂಬರ್ ಮಾಡ್ಕೊಂಡ್ರೆ 2 ವರ್ಷ, ಜನವರಿ ಮಾಡ್ಕೊಂಡ್ರೆ 2 ವರ್ಷ, ಫೆಬ್ರವರಿ ಬೇಕಾ 2 ವರ್ಷ. ಸೇಮ್ ಕಾರ್ ಬೆನಿಫಿಟ್ ಅಲ್ಲಿ ಕೊಡ್ತೀವಿ, ಸೇಮ್ ಕೊಡ್ತೀವಿ. ಸ್ಯಾಲರಿ ಡ್ಯೂರೇಷನ್ ಮಾತ್ರ ನಿಮ್ಗೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಇವತ್ತು ಸರಿಯಾಗಿ ಅರ್ಥ ಮಾಡ್ಕೊಂಡು ಪ್ಲಾನ್ ಮಾಡಿ. ಆಮೇಲೆ 4 ಮಾಡಿದ್ರು ಇನ್ನು 4 ಮಾಡೋದು ಇದೇ ತಿಂಗಳಲ್ಲೇ. ಉದಾಹರಣೆಗೆ ರೆಡ್ಡಿ ಸರ್ ಅಚೀವ್ಮೆಂಟ್ ಆಗಿದೆ 4, ಇನ್ನು 4 ಮಾಡಿದ್ರೆ ರೆಡ್ಡಿ ಸರ್ 2 ವರ್ಷ ಸ್ಯಾಲರಿ ಎಕ್ಸ್ಟೆಂಡ್ ಆಗುತ್ತೆ. 2 ಇಯರ್ಸ್ ಸ್ಯಾಲರಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಎಸ್, ಅದಕ್ಕೆ ಇವತ್ತು 4 ಮಾಡಿದ್ರೆ ಇನ್ನು 20 ಮಾಡಿದ್ರೆ ದೊಡ್ಡದಲ್ಲ, 20 ಆರಾಮ ಮಾಡ್ಬೋದು. ಅವ್ರಿಗೂ ಕೂಡ ಕಾರ್ ಬರುತ್ತೆ. ಅಂದ್ರೆ ಹೆಚ್ಚು ಕಡಿಮೆ 100 ಜನಕ್ಕೆ ಕಾರು ಕೊಡ್ತಕ್ಕಂತ ಒಂದು ಯೋಜನೆ ಹೇಳ್ತಾರಿಂದ ಇದನ್ನ ಯಾರು ಬೇಕಾದ್ರೂ ಮಾಡ್ಕೋಬಹುದು. 4 ಮಾಡ್ಕೊಂಡು ರಿಮೈನಿಂಗ್ 20 ನೆಕ್ಸ್ಟ್ ಮಂತ್ ಮಾಡ್ಕೊಂಡು ಮಾಡ್ಕೋಬಹುದು, ತೊಂದರೆ ಇಲ್ಲ. ಸ್ಯಾಲರಿ ಡ್ಯೂರೇಷನ್ ಮಾತ್ರ ಸಿಗಲ್ಲ. ಸೊ ಈ ಒಂದು ಪ್ಲಾನ್ಸ್ ನ ಅರ್ಥ ಮಾಡ್ಕೊಂಡು ನೀವು ಪ್ಲಾನ್ ಕೊಟ್ರೆ ಬೇಗ ಕ್ಲೋಸಿಂಗ್ ಆಗ್ತಾರೆ. ಸೊ ಇದನ್ನ ನಾವೇನ್ ಮಾಡ್ತೇವೆ ಗೊತ್ತಾ ಸರ್, ಇಷ್ಟು ಸಹ 10 kg ಭಾರ ಎತ್ತಿ ಅಭ್ಯಾಸ ಆಗೋಗ್ಬಿಟ್ಟಿದೆ. 100 kg ಎತ್ತಿದ್ರೆ ನಮ್ಗೆ ಎತ್ತಕ್ಕಾಗಲ್ಲ. ಟೆಕ್ನಾಲಜಿ 100 kg ಎತ್ತದ ಹೆಂಗೆ ಅಂತ ಹೇಳಿ ಟೆಕ್ನಾಲಜಿ ಏನ್ ಕೆಲಸ ಮಾಡುತ್ತೆ, 40% ಡಿಸ್ಕೌಂಟ್ ಅಂತ ಹೇಳ್ತೆ ಟೆಕ್ನಾಲಜಿ. 39,039 ಪ್ರಾಡಕ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ ಟೆಕ್ನಾಲಜಿ. ಅರ್ಥವಾ? ಟ್ರಿಪ್ ಕೊಡ್ತೀನಿ ಅಂತ ಹೇಳ್ತಾ ಇದೆ. ಈ ಬೆನಿಫಿಟ್ ಗಳನ್ನ ಮತ್ತೆ ಟೂಲ್ಸ್ ಗಳನ್ನ ನೀವು ಹೈಲೈಟ್ ಮಾಡಿದಾಗ 39,000 ಕ್ಲೋಸಿಂಗ್ ಇಮಿಡಿಯೇಟ್ ಬರುತ್ತೆ ಸರ್. ಸರಿಯಾಗಿ ಅರ್ಥ ಮಾಡ್ಕೊಂಡು ಇದನ್ನ ಪ್ರಮೋಟ್ ಮಾಡ್ಬೇಕು. ಸೊ ಇದನ್ನ ಒಂದು ಕುಟುಂಬ ಅಂದ್ರೆ ಹೆಚ್ಚು ಕಡಿಮೆ 1 ವರ್ಷಕ್ಕೆ 30,000 ರಿಂದ 50,000 ರೂಪಾಯಿ ಪದಾರ್ಥಗಳನ್ನ ಈ ಪ್ರಾಡಕ್ಟ್ಗಳನ್ನ ಕೊಳ್ಳೇಕೊಳ್ತಾರೆ. ಸೊ ಹಾಗಾಗಿ ಇದು ನೀವು ಅದನ್ನ ಪ್ಲಾನ್ ಇಟ್ಕೊಂಡ್ಬಿಟ್ಟು ಅನ್ಕೊಳ್ಳಿ. 6 ತಿಂಗಳು 8 ತಿಂಗಳು ಬೇಕಾದಷ್ಟು ಐಟಮ್ಸ್ ನ ಇವತ್ತು 1 ವರ್ಷದ ಐಟಮ್ ಬೇಕಾದಷ್ಟು ಪ್ರಾಡಕ್ಟ್ ನ ಒಂದ್ಸತಿ ತಗೊಳ್ಳಿ, ಟ್ರಿಪ್ ಬನ್ನಿ ಮನೆಗೆ. ಈಗ ಎಷ್ಟೋ ಜನಕ್ಕೆ ವಯಸ್ಸಾದವ್ರ ಮನೆಯಲ್ಲಿ ಇವತ್ತು ಕೂಡ ಅಯೋಧ್ಯೆ ಆಗ್ಲಿ ಅಥವಾ ಕಾಶಿ ಆಗ್ಲಿ, ಸರ್ ನಿಮ್ ಊರಲ್ಲೇ ಹುಡುಕಿ ಸರ್ ಎಷ್ಟು ಜನ ಹೋದರಿದ್ದಾರೆ ಚೆಕ್ ಮಾಡಿ. 100% ಎಷ್ಟು ಜನ ಚೆಕ್ ಮಾಡಿದ್ದೇವೆ ಅಲ್ವಾ? ತಾವು ಹೋಗಿಲ್ಲ. ಅರ್ಥ ಇದನ್ನ ನೀವು ಆಫರ್ ಅಂತ ತಗೊಂಡು ಸರಿಯಾಗಿ ಮೈಂಡ್ ಬಿಟ್ರೆ ನೋಡಿ ರೆಫರೆನ್ಸ್ ಹೆಂಗ್ ಬರುತ್ತೆ. 24 ಸಾವಿರ ಇನ್ನೂ 40 ಬೇಕಾದ್ರೂ ಮಾಡ್ಬೋದು. ಅಷ್ಟು ಅವಕಾಶಗಳಿದಾವೆ. ಬಟ್ ನೀವು ಇದನ್ನ ತಗೊಂಡೋಗಿ ಒಬ್ರಿಗೋ ಇಬ್ರಿಗೋ ಹೇಳೋದು ಅಷ್ಟೇ ಅಲ್ಲ, ಪ್ರಚಾರ ಮಾಡೋಕೆ ಸ್ಟಾರ್ಟ್ ಮಾಡಿ ನೀವು. ಮತ್ತೆ ನೀವು ಸ್ಟೇಟಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ, ಇದ್ರ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿ. ಬೆಳಗಿನ ಸಂಜೆವರೆಗೂ ರಾತ್ರಿವರೆಗೂ ಯಾಕೆ ಬರೋದ ನೋಡಿ. 100 ಮೆಂಬರ್ಶಿಪ್ ಕೊಡ್ಬೋದು, 200 ಮೆಂಬರ್ಶಿಪ್ ಬೇಕಾದ್ರೂ ಕೊಡ್ಬೋದು. ಸೊ ಅದಕ್ಕೆ ಇದೆಲ್ಲದೂ ಕೂಡ ಸಾಧ್ಯತೆಗಳಿದ್ದಾವೆ. ನಾವು ವೈಮನಸ್ಸಿಂದ ಯೋಚನೆ ಮಾಡಬಾರ್ದು. ಆಗತ್ತೆ ಪಾಸಿಟಿವ್ ಆಗಿ ಅಂತ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ 100% ಎಲ್ಲರಿಗೂ ಸಕ್ಸಸ್ ಆಗುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಆಲ್ರೆಡಿ 50 ಜನಕ್ಕೂ ಮೇಲ್ಪಟ್ಟು ಸ್ಯಾಲರಿ ಅಚೀವರ್ಸ್ ಕೇವಲ 12 ದಿವಸದಲ್ಲಾಗಿದೆ. ಕೇವಲ 12 ಡೇಸ್ ಅಲ್ಲಿ 50 ಜನಕ್ಕೆ ಹೆಚ್ಚು. ಸೊ ಅದರಲ್ಲಿ ನಮ್ ಗೌಡ್ರೆ 15 ಬ್ಯಾಟಿಂಗ್ ಹೊಡೆದ್ಬಿಟ್ಟಾರೆ. ಸೊ 60 ಜನಕ್ಕೆ ಇವತ್ತು ಅವರೇ ಅವ್ರ ಟೀಮ್ ಟ್ರಿಪ್ ಅಚೀವ್ಮೆಂಟ್ ಮಾಡ್ತಾರೆ. ಸುಮಾರು 200ಕ್ಕೂ ಹೆಚ್ಚು 200+ ಇವತ್ತು ಟ್ರಿಪ್ ಅಚೀವರ್ಸ್ ಆಗಿದ್ದಾರೆ ಅದಲ್ವಾ? ಸೊ ಅದಕ್ಕೆ ಇವತ್ತು 30% ಭಾಗ ಗೌಡ್ರೆ ಮಾಡ್ಬಿಡ್ತಾರೆ ಅವ್ರ ಟಾರ್ಗೆಟ್ಸ್ ಅಲ್ಲಿ. ಸೊ ಅದಕ್ಕೆ ಇವತ್ತು ನಾವು ಅರ್ಥ ಮಾಡ್ಕೊಂಡು ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬಂದ ನನ್ನ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ನನ್ನ ಮೊಬೈಲ್ ಆ್ಯಪ್ಗಳನ್ನ ಚೆಕ್ ಮಾಡ್ತಾರೆ. ಇಷ್ಟು ರುಚಿಯಾದ ಅಡುಗೆನ ಯಾವ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೀನಿ ಅಂತ. ಹೋಟೆಲ್ನ ಮೀಸೋ ರುಚಿ, ಮನೇಲಿ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ. ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ. ವೆಜ್ ಇರಲಿ ನಾನ್ ವೆಜ್ ಇರಲಿ ಎಲ್ಲದಕ್ಕೂ ಸೈ. ಸ್ವರ್ಣಗೌರಿ ಕಂಪನಿಯ CEO ಆಗಿರುವ ಪ್ರಖ್ಯಾತರವರು ಇದುವರೆಗೂ ಕೂಡ ಸಮಗ್ರ ಮಾಹಿತಿಯನ್ನು ಕೊಟ್ಟು 39,000 ರೂಪಾಯಿಗಳನ್ನು ಕೊಟ್ಟು ಕಂಪನಿಯ ಉತ್ಪನ್ನಗಳನ್ನು ಖರೀದಿ ಮಾಡುವವರಿಗೆ ಉಚಿತವಾಗಿ ವಿಮಾನದ ಮೂಲಕ
ಅಯೋಧ್ಯ ರಾಮ ಮಂದಿರ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ದರ್ಶನವನ್ನು ಮಾಡಿಸ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಸ್ವರ್ಣಗೌರಿ ಕಂಪನಿಯ ಪರವಾಗಿ ಸಿಇಒ ಪ್ರಖ್ಯಾತರವರು ನೀಡಿದ್ದಾರೆ. ಈ ಸುದ್ದಿಯು ರಾಜ್ಯ ಹಾಗೂ ದೇಶದೆಲ್ಲೆಡೆ ಸಂಚಲನವನ್ನು ಉಂಟು ಮಾಡಿದ್ದು, ಇಂಥ ಒಂದು ಕಂಪನಿಯಿಂದಾಗಿ ಸಾರ್ವಜನಿಕರು ಕೂಡ ಬಡವರು ಕೂಡ ವಿಮಾನವನ್ನು ಹತ್ತಿ ಕಾಶಿ ವಿಶ್ವನಾಥ ಮತ್ತು ಅಯೋಧ್ಯ ರಾಮ ಮಂದಿರವನ್ನು ನೋಡುವ ಕನಸನ್ನು ನನಸಾಗಿ ಮಾಡಿಕೊಡ್ತಕ್ಕಂಥ ಒಂದು ಪರಿಸ್ಥಿತಿಯು ಇಂದು ಬಂದಿದೆ ಸ್ನೇಹಿತರೆ. ಈ ಒಂದು ಸಂದೇಶವನ್ನು ತಾವು ಏನು ಕೇಳ್ತಾ ಇದ್ದೀರಿ, ಪ್ರತಿಯೊಬ್ಬರು ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ನಿಮ್ಮ ಮನೆಗೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳನ್ನು ಎಲ್ಲರೂ ಕೂಡ ಖರೀದಿ ಮಾಡಿ ನೀವು ರಾಜ್ಯಾದ್ಯಂತ ಒಂದು ಸಂಚಲನ ಉಂಟು ಮಾಡಬೇಕಂತ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಕೋಲಾರ, ಚಿಂತಾಮಣಿ, ಮೈಸೂರು, ಬೆಂಗಳೂರು, ಗದಗ, ಧಾರವಾಡ, ಬಳ್ಳಾರಿ ಹೀಗೆ ನಾನಾ ಭಾಗಗಳಿಂದ ಜನರು ಇವತ್ತು ಸ್ವರ್ಣಗೌರಿ ಕಂಪನಿಗೆ ನುಗ್ಗಿ ಬರುತ್ತಿದ್ದಾರೆ. ಅದಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಒಂದು ಲೀಡರ್ಸ್ಗಳೇ ಕಾರಣ. ಕೋಲಾರದ ನಂಜುಂಡೇಗೌಡರೆಂದರೆ ಈ ಒಂದು ಸ್ವರ್ಣಗೌರಿ ಕಂಪನಿಯ ಮಾತಿನಲ್ಲಿ ಹೆಚ್ಚು ಒಂದು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಏಕೆಂತಂತಂದರೆ ಇವರು ಕೂಡ ಈ ಭಾಗದಲ್ಲಿ ಹೆಚ್ಚು ಸ್ವರ್ಣಗೌರಿ ಕಂಪನಿಯ ಕೆಲಸ ಕಾರ್ಯಗಳನ್ನು ಮಾಡಿ ಸುಮಾರು 100 ಮಂದಿಗೆ ಕೆಲಸ ಕಾರ್ಯಗಳನ್ನು ಕೊಟ್ಟು ನೌಕರಿಯನ್ನು ಕೊಡಿಸ್ತಾ ಇದ್ದಾರೆ ಸ್ವರ್ಣಗೌರಿ ಕಂಪನಿಯಲ್ಲಿ. ಈ ಒಂದು ಕಂಪನಿಯ ಒಂದು ಉದ್ದೇಶವನ್ನು ನಾವು ನೋಡಿದಾಗ ಯಾವುದೇ ವ್ಯಕ್ತಿಯನ್ನು ಕೂಡ ಏಜೆಂಟರನ್ನಾಗಿ ಇವರು ಪರಿಗಣಿಸ್ತಾ ಇಲ್ಲ. ಬದಲಿಗೆ ಶ್ರಮವಹಿಸಿ ದುಡಿದ ಪ್ರತಿಯೊಬ್ಬರನ್ನು ಕೂಡ ತಮ್ಮ ಸಿಬ್ಬಂದಿಗಳು ಎಂದು ಪರಿಗಣಿಸತಕ್ಕಂಥ ಒಂದು ಕಂಪನಿಯ ಅದು ಧ್ಯೇಯೋದ್ದೇಶ ಇದೆ. ಈ ಒಂದು ಉದ್ಯೋಗವನ್ನು ಕೊಟ್ಟು ಅವರಿಗೆ ನೌಕರಿಯನ್ನು ಕೊಟ್ಟು ಸಿಬ್ಬಂದಿಗಳನ್ನು ಪರಿಗಣಿಸಿ ಅವರಿಗೆ ESI ಮತ್ತು PF ಅನ್ನು ಕೊಡ್ತಕ್ಕಂಥ ಒಂದು ಕಂಪನಿ ಯಾವುದು ಎಂದರೆ ಇದು ದೇಶ ಮತ್ತು ರಾಜ್ಯದಲ್ಲಿ ಪ್ರಥಮ ಅನ್ನಬಹುದೇ ಎಂದು ಕಾಣುತ್ತದೆ. ಇಂಥ ಒಂದು ಸಂದೇಶವನ್ನು CEO ಆಗಿರ್ತಕ್ಕಂಥ ಪ್ರಖ್ಯಾತರವರು ಇಂದು ಸಾರ್ವಜನಿಕರಿಗೆ ಕೊಟ್ಟು ಕೋಲಾರದ ನಂಜುಂಡೇಗೌಡರ ಶ್ರಮವನ್ನು ಮುಕ್ತವ ಕಂಠದಿಂದ ಪ್ರಶಂಸನೆ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಗೆ ಊಟಕ್ಕೆ ಬಂದ ನನ್ನ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ನನ್ನ ಮೊಬೈಲ್ ಆ್ಯಪ್ಗಳನ್ನ ಚೆಕ್ ಮಾಡ್ತಾರೆ. ಇಷ್ಟು ರುಚಿಯಾದ ಅಡುಗೆನ ಯಾವ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೀನಿ ಅಂತ. ಹೋಟೆಲ್ನ ಮೀಸೋ ರುಚಿ ಮನೇಲಿ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ. ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ. ವೆಜ್ ಇರಲಿ ನಾನ್ ವೆಜ್ ಇರಲಿ ಎಲ್ಲದಕ್ಕೂ ಸೈ ಸ್ವರ್ಣಗೌರಿ ಮಸಾಲ.